ಯಾತಕ್ಕೆ ಅಂತ ಹೇಳಿದ್ರೆ ಅವರು ಒಬ್ಬ ವ್ಯಕ್ತಿಗಾಗಿ ಮಾಡಿದಂಥ ಸಾಧನೆಗಳಲ್ಲ ಅದು. ಅದು ಅದಕ್ಕೆ ಪೂರಕವಾಗಿ ಕೆಲವು ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. 122ನೇ ಜನ್ಮದಿನ ಇವತ್ತು ಕುವೆಂಪುರವರು. 122 ವರ್ಷಗಳಾಯ್ತು ಅವರು. ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಪ್ರಾರಂಭದಲ್ಲೇ ಒಂದು ಮಾತು ಹೇಳ್ತಾರೆ. ಏನು ಆ ಪ್ರಾರಂಭದ ಮಾತು ಅಂತ ಹೇಳಿದ್ರೆ, ನಾನು ನಿಮ್ಮ ಹತ್ರ ಯಾತಕ್ಕೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಡಿಗೂ ನಿಮಗೂ ಏನು ಸಂಬಂಧ ಇದೆ ಅಲ್ವೇ? ಕಾಡಿನ ಮಕ್ಕಳು ನಾವು ಕಾಡಿನಲ್ಲೇ ಹುಟ್ಟು ಬೆಳೆದವರು ಅಂತ ಅದು ಎಲ್ರಿಗೂ ಸ್ವಯಂ ವೇದ್ಯ ಆಗಿರ್ತಕ್ಕಂಥದ್ದು, ಗೊತ್ತಿರ್ತಕ್ಕಂಥದ್ದು. ಕುವೆಂಪುರವ್ರಿಗೂ ಕಾಡಿಗೂ ಏನು ಸಂಬಂಧ ಅಂತೇಳಿ ಅವರು ಬಂದಿದ್ದೇ ದಟ್ಟವಾದ ಮಲೆ. ನೀವು ನಾವು ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ 122 ವರ್ಷಗಳ ಹಿಂದೆ ಕಾಡು ಹೇಗಿತ್ತು ನೀವು ಜ್ಞಾಪಿಸ್ಕೊಳ್ಳಿ. ಅವ್ರು ಪ್ರಾರಂಭದಲ್ಲೇ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ತಮ್ಮನ್ನ ತಾವು ವಿಮರ್ಶೆ ಮಾಡಿ ಸಮಾಜಕ್ಕೆ ಬಿಡ್ತಾರೆ. ಕಾಡಿನ ಕೊಳಲಿದು ಕಾಡ ಕವಿಯುನ ನಾಡಿನ ಜನರೊಲಿದಾಲಿಪುದು. ನೋಡಿ, ಅಲ್ಲಿ ಕಾಡು ಅನ್ನೋ ಶಬ್ದವನ್ನ ಎಷ್ಟು ಸಾರಿ ಅವ್ರು ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ, 122 ವರ್ಷಗಳ ಹಿಂದೆ ಕಾಡಿಗೂ ಅವರಿಗೂ ಅಂತಹ ಅವಿನಹವಾದಂತಹ ಸಂಬಂಧ. ಈಗ ನಿಮಗೂ ಕಾಡಿಗೂ ಸಂಬಂಧ ಇದೆಯಲ್ಲ, ನಿಮ್ಮನ್ನ ಕಿತ್ತು ಬೇರೆ ಕಡೆ ನಾಟಿ ಹಾಕಿರ್ಬೋದು, ಆದರೆ ಮೂಲ ಬೇರುಗಳು ಎಲ್ಲಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳದ್ದು, ನಿಮ್ಮ ಅಜ್ಜಂದಿರದು, ಅವರ ಅಜ್ಜಂದಿರದು, ಸಾವಿರಾರು ವರ್ಷಗಳ ಬದುಕು ಅಲ್ಲಿದೆ. ಅದನ್ನು ಸುಲಭವಾಗಿ ಮರೆಯೋದಕ್ಕಾಗೋದಿಲ್ಲ ಅದನ್ನೆಲ್ಲ. ಅಂತಹ ಕಾಡಿನ ಸಂಬಂಧವನ್ನು ಪ್ರಾರಂಭದಲ್ಲಿ ಅವರ ಸಾಹಿತ್ಯದ ಮೂಲ ತತ್ವವೇ ಅದು. ಏನು ಅವರ ಬದುಕಿನ ಮೂಲ ತತ್ವ ಅಂತ ಹೇಳಿದ್ರೆ, ಕಾಡಿನ ಕೊಳಲಿದೆಯಲ್ಲ, ಅದು ಇಂಪಾದಂತಹ ಗಾನವನ್ನು ಕೊಡ್ತಕ್ಕಂಥದ್ದು. ಬೇರೆಯವ್ರನ್ನ ಉದ್ರೇಕಿಸ್ತಕ್ಕಂಥದ್ದಲ್ಲಿ, ಬೇರೆಯವರಿಗೆ ಆಕ್ರಮಣ ಮಾಡ್ತಕ್ಕಂಥದ್ದಲ್ಲಿ, ಬೇರೆಯವರಿಗೆ ಹಿಂಸೆ ಕೊಡತಕ್ಕಂಥದ್ದಲ್ಲಿ, ಇದರಿಂದ ಸಂಪೂರ್ಣವಾಗಿ ಭಿನ್ನವಾಗಿರ್ತಕ್ಕಂಥದ್ದು ಆ ಕೊಳಲಿನ ಒಂದು ಆಶೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಡಿನ ಕೊಳಲಿದು, ಕಾಡಿನಿಂದ ಬಂದಂತಹ ನಾನು ಈ ರೀತಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಕಾಡ ಕವಿಯುನ ಎಷ್ಟು ಜನ ಹೇಳ್ತಾರೆ ನೋಡಿ. ನಾನು ಏನಾದ್ರು ಹೇಳ್ತಾ ಇದ್ರೆ ಕಾಡನ್ನು ಹೊರತುಪಡಿಸಿ ಹೇಳ್ತಾ ಇಲ್ಲ. ಕಾಡಿನ ಸಂಬಂಧ ನನಗೂ ಏನು, ಕಾಡಿನ ಸಂಬಂಧ ಸಮಾಜಕ್ಕೇನಿದೆ, ಕಾಡಿದ್ರೆ ಈ ದೇಶ ಹೇಗೆ ಅಭಿವೃದ್ಧಿ ಆಗುತ್ತೆ. ಕಾಡು ಅತ್ಯಮೂಲ್ಯ. ಯಾವುದೇ ಮನುಷ್ಯನ ಶ್ವಾಸಕೋಶ ಇದ್ದಾಗೆ ಕಾಡು. ಒಳ್ಳೆ ಗಾಳಿ ಬರ್ತಕ್ಕಂಥದ್ದೇ ಕಾಡಿನಿಂದ. ಈಗ ನೋಡ್ರಿ, ಡೆಲ್ಲಿನಲ್ಲಿ ನೀವು ವಿಷಗಾಳಿ ಆಗಿದೆ ಅಂತ 2.5 ಕೋಟಿ ಜನ ಇದ್ದಾರೆ ಡೆಲ್ಲಿ ಒಂದರಲ್ಲೇ, ಸಿಟಿನಲ್ಲಿ. ಇಂಡಿಯಾದಲ್ಲೇ ದೊಡ್ಡ ಸಿಟಿ ಅದು. ಉಸಿರಾಡೋಕ್ಕಾಗ್ತಾ ಇಲ್ಲ. 3 ವರ್ಷ 4 ವರ್ಷ ಮಕ್ಕಳಿಗೆ 30% 25% ಶ್ವಾಸಕೋಶದ ಕಾಯಿಲೆಗಳು ಬರ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಮರ ಗಿಡಗಳಿಲ್ಲ, ಎಲ್ಲಿ ನೋಡಿದ್ರು ಧೂಳು, ಎಲ್ಲಿ ನೋಡಿದ್ರು ಹೊಗೆ, ಎಲ್ಲ ಕಲುಷಿತವಾಗಿರ್ತಕ್ಕಂಥ ಬದುಕನ್ನು ನಾವು ಹೇಳ್ತೀವಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ, ಕಾರು ವೈಭವ ನೋಡಿ, ಡೆಲ್ಲಿ ಅಂದ್ರೆ ಆಗಿದೆ, ಬೆಂಗಳೂರು ಅಂತ ಆಗಿದೆ, ನಮ್ಮದೇ ಜೀವನ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ ಅದನ್ನೇ ಅವ್ರು ಹೇಳೋದು. ಕಾಡಿನ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಅಭಿಪ್ರಾಯವನ್ನು ತಿಳಿಸ್ತಾರೆ ಅಂತ ಹೇಳಿದ್ರೆ, ಕಾಡ ಕವಿಯುನ, ನಾನು ಕಾಡನ್ನು ಹೊರತುಪಡಿಸಿ ನನ್ನ ಸಾಹಿತ್ಯದಲ್ಲಿ ಏನನ್ನೂ ಹೇಳ್ತಾ ಇಲ್ಲ. ನಾಡಿನ ಜನರೊಲಿದಾಲಿಪುದು. ನೋಡಿ, ಆ ಕೊನೆ ಸಾಲಿದೆಯಲ್ಲ, ಎಷ್ಟು ಅರ್ಥಗರ್ಭಿತವಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಇವನು ಯಾವನೋ ಕಾಡಿಂದ ಬಂದವನು, ನಾವು ಮಾತೆತ್ತರೆ ಕಾಡು ಮನ್ಸವನು. ನೋಡ್ರಿ, ಕಾಡಿನಲ್ಲಿ ಇರ್ತಕ್ಕಂತಹ ತಮ್ಮದೇ ಬದುಕನ್ನು ಕಟ್ಟಿಕೊಂಡು ಸಂಸ್ಕೃತಿಯನ್ನು, ಇತಿಹಾಸವನ್ನು, ಹಿನ್ನೆಲೆಯನ್ನು ಹೊಂದಿರ್ತಕ್ಕಂಥವ್ರನ್ನ ನಾಡಿನ ಜನ ಎಷ್ಟು ಕೀಳಾಗಿ ಕಾಣ್ತಾರೆ, ಯಾವ ಮಟ್ಟದಲ್ಲಿ ನೋಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ, ಕಾಡಿನ ಕವಿ ನಾನು, ಕಾಡಿನಿಂದ ಬಂದವನು ಅಂತೇಳಿ ನೀವು ನನ್ನನ್ನು ಉತ್ಪ್ರೇಕ್ಷೆ ಮಾಡಬೇಡಿ. ಕಾಡಿನ ಬಗ್ಗೆ ಹೇಳೋನು ಇವನೆಂತ ಕವಿ, ನಾಡಿನ ಬಗ್ಗೆ ಮಾತಾಡೋದು ನೀನು. ಕಾಡಲ್ಲಿರೋರು ಮನುಷ್ಯ, ಅವರು ಪ್ರಾಣಿ ವರ್ಗಕ್ಕೆ ಸೇರಿದವರು, ಪ್ರಾಣಿನೂ ಅವರು ಒಂದೇನೆ, ಅವ್ರ ಬಗ್ಗೆ ಮಾತಾಡ್ತೀನಿ ಅಂತೀಯಲ್ಲ ಅಂತ ಹೇಳಿ ನನ್ನನ್ನು ಉದಾಸೀನ ಉತ್ಪ್ರೇಕ್ಷೆ ಮಾಡಬೇಡಿ.
ನಾನು ಏನು ಹೇಳ್ತೀನಿ ಅನ್ನೋದನ್ನ ನಾಡಿನ ಜನರು ಒಲಿದು ಆಲಿಪುದು. ನಾನು ಕಾಡಿನ ಬಗ್ಗೆ, ಕಾಡಿನ ಜನರ ಬಗ್ಗೆ, ಕಾಡಿನ ಇತಿಹಾಸದ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಸಂತೋಷದಿಂದ ಅಂತ ಹೇಳಿದ್ರೆ, ಯಾವುದೇ ಪೂರ್ವಪರ ವಿಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಯಾವುದೇ ಪೂರ್ವಪರ ಆಲೋಚನೆಗಳನ್ನ ಇಟ್ಟುಕೊಳ್ಳದೆ, ಒಳ್ಳೆಯ ಮನಸ್ಸಿನಿಂದ ನಾನು ಹೇಳ್ತಾ ಇರೋದು ಸರಿಯೋ ತಪ್ಪೋ ನೀವು ಯೋಚನೆ ಮಾಡ್ರಿ. ಆ ಕಾಡಿನಲ್ಲಿರುವ ಇತಿಹಾಸದ ಬಗ್ಗೆ ನಾನು ಯಾಕೆ ಅಂತ, ನಾನು ಕಾಡಿನಿಂದಲೇ ಬಂದವನು. 122 ವರ್ಷಗಳ ಹಿಂದೆ ಕಾಡಿನಲ್ಲಿ ಅವರು, ಅವ್ರ ತಂದೆ, ಅವ್ರ ಮುತ್ತಾತ ನೀವಾಗಿದ್ದೀರೋ ಹಾಗೆ ಇದ್ದವರು ಅವರು. ಈಗಲೂ ಇದೆ ನೋಡಿ ಅವ್ರ ಮನೆ ಸುತ್ತ. ಅಂದರೆ ಆ ಕಾಡಿಲ್ಲ, ಈಗ ಎಲ್ಲ ಹೋಯ್ತು ಅಲ್ಲೂ. ಹಾಗಂತ ಹೇಳಿ ಅವರು ತಮ್ಮ ಸಾಹಿತ್ಯದ ಮೂಲ ತಳಹದಿಯನ್ನೇ ಕಾಡಿನ ಜನರಿಗೋಸ್ಕರ, ಅದಕ್ಕೋಸ್ಕರ ಅವನ ಪ್ರಕೃತಿಯ ಕವಿ ಅಂತೇಳಿ ಕರೀತಾರೆ. ಪ್ರಕೃತಿಯ ಕವಿ ಅಂತ ಯಾಕೆ ಕೇಳ್ತಾರೆ ಅಂತಂದರೆ, ಪ್ರಕೃತಿಯ ಒಂದು ಭಾಗವಾಗಿರ್ತಕ್ಕ ಕಾಡಿನ ವರ್ಣನೆಯನ್ನು ನೀವು ಅವರ ಯಾವುದೇ ಸಾಹಿತ್ಯ ತೆಗೆದುಕೊಳ್ಳ್ರಿ ಅವ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ ನಮ್ಮ ಶ್ರೀಕಾಂತ್ ಸಾಹೇಬ್ ಹೇಳೋರಲ್ಲ ಹಾಗೆ, ಶ್ರೀಸಾಮಾನ್ಯನೇ ಭಗವದ್ಮಾನ್ಯ ಅನ್ನೋದನ್ನು ಅವರ ಎಲ್ಲ ಸಾಹಿತ್ಯ ಕೃತಿಗಳಲ್ಲೂ ತೋರ್ತಾರೆ, ಬರೀ 1-2ರಲ್ಲ. ಅದಕ್ಕೆ 3 ಉದಾಹರಣೆಗಳನ್ನ ಅವರ 14 ನಾಟಕಗಳನ್ನು ಬರೆದಿದ್ದಾರೆ ಕುವೆಂಪುರವರು. ಅದರಲ್ಲಿ ಶೂದ್ರ ತಪಸ್ವಿ ಒಂದು ಮುಖ್ಯವಾಗಿ ನಿಮ್ಗೆ ಹೇಳೋದು, ಅದು ತುಂಬ ಅಗಾಧವಾದ ಅವರ ಇತಿಹಾಸ. ಅದನ್ನೆಲ್ಲ ನಾನು ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಗಂಟೆಗಟ್ಟಲೆ ಬೇಕು. ಅವೆಲ್ಲ ಸೆಮಿನಾರ್ಗೆ ಸಂಬಂಧಪಟ್ಟ ವಿಚಾರಗಳು ಅವೆಲ್ಲ. ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಬರೆದಿದ್ದಾರೆ, ಬೆರಳಿಗೆ ಕೊರಳು ಅಂತ ಒಂದು ನಾಟಕ ಬರೆದಿದ್ದಾರೆ, ಜಲಗಾರ ಅಂತೇಳಿ ಒಂದು ನಾಟಕ ಬರೆದಿದ್ದಾರೆ. 14 ನಾಟಕಗಳಲ್ಲಿ ಇನ್ನೊಂದು ಸ್ಮಶಾನ ಕುರುಕ್ಷೇತ್ರ ಅಂತ ಬರ್ತದೆ. ಅದೊಂದು ಈ ನಾಟಕಗಳು ತುಂಬ ಕ್ರಾಂತಿಕಾರಿ ಬದಲಾವಣೆಯನ್ನು ಸಮಾಜದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ಅವರು ಬರೆದಿದ್ದು. ನೋಡ್ರಿ, ಜಲಗಾರ ತುಂಬ ತಳ ಸಮುದಾಯದವರು, ಊರು ಕ್ಲೀನ್ ಮಾಡೋರು ಅಲ್ವೇ. ಅವ್ರ ಬಗ್ಗೆ ನಮ್ಮ ಸಮಾಜ ಯಾವ ರೀತಿ ಇಟ್ಕೊಂಡಿದೆ ಗೌರವನ. ಅವನು ಜಾಡ್ಮಲಿ ಕಣ, ಅವನೇ ಅವನು ನಮ್ಮ ಮನೆ ಹತ್ರ ಬರೋ ಯೋಗ್ಯತೆಯೂ ಇಲ್ಲ, ಅಷ್ಟು ದೂರದಲ್ಲಿ ನಿಂತ್ಕೋಬೇಕು. ಇಂತಹ ಒಂದು ವಿಕೃತ ಮನೋಭಾವವುಳ್ಳಂತಹ ಪಟ್ಟಣದ ಜನರ ಮನಸ್ಥಿತಿಯನ್ನು ಹೋಗಲಾಡಿಸೋದಕ್ಕೆ ಆ ಜಲಗಾರ ಅನ್ನೋ ನಾಟಕವನ್ನು ಬರೀತಾರೆ. ಜಗದ ಜಲಗಾರ ನಾನು, ಊರ ಜಲಗಾರ ನೀನು. ನೋಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಹೊರಗಡೆ ಅವನು ಕಸ ಗುಡಿಸ್ತಾ ಇರ್ತಾನೆ. ಒಂದು ಸಲ ನಿಂತ್ಕೊಂಡು ಆ ಶಿವಲಿಂಗವನ್ನು ನೋಡ್ತಾನೆ, ಒಳಗೆ ಬಿಡೋದಿಲ್ಲ ಪುರೋಹಿತರು. ಅಲ್ಲಿ ನಿಂತ್ಕೊಂಡು ಅವನ ಕೈ ಮುಗಿತಾ ಇರ್ತಾನೆ. ಅವನ ಪರಿಶುದ್ಧವಾದ ಮನಸ್ಸನ್ನು ಒಪ್ಪಿದಂತಹ ಪರಶಿವ ಅವನ ಮುಂದೆ ಪ್ರತ್ಯಕ್ಷ ಆಗಿ, ಯಾಕಪ್ಪ ನೀನು ಸಂಕಟ ಪಡ್ತೀಯ. ನೋಡ್ರಿ, ಎಂತಹ ಒಂದು ವಿಶೇಷವಾದಂತಹ ಒಂದು ವಿಭಿನ್ನವಾದಂತಹ ಅರ್ಥವನ್ನು ಕುವೆಂಪುರವರು ತಮ್ಮ ಸಾಹಿತ್ಯದ ಮೂಲಕ ಹೊರ ಜಗತ್ತಿಗೆ ಹೇಳ್ತಾರೆ. ನೀನು ಯೋಚನೆ ಮಾಡಬೇಡ ಕಣಪ್ಪ, ಪ್ರಪಂಚದ ಕೊಳೆಯನ್ನು ನಾನು ಶುಚಿ ಮಾಡ್ತಾ ಇದ್ದೀನಿ. ಜಗದ ಜಲಗಾರ ನಾನು. ಆ ಶಿವನೇ ಹೇಳ್ತಾನೆ, ನಾನು ಜಲಗಾರನೇ. ಯಾಕೆ ಅಂತೇಳಿ, ನೀನು ಮಾಡೋ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಊರ ಜಲಗಾರ ನೀನು, ಊರನ್ನು ಶುಚಿ ಮಾಡ್ತಕ್ಕಂಥ ಕೆಲಸವನ್ನು ನೀನು ಮಾಡ್ತಾ ಇದ್ದೀನಿ. ನಾವಿಬ್ಬರು ಒಂದೇ ಅಪ್ಪ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೋಡ್ರಿ, ಎಂತಹ ಒಂದು ಅರ್ಥಪೂರ್ಣ ತತ್ವವನ್ನು ಅವ್ರು ಕೊಡ್ತಾರೆ ಕುವೆಂಪುರವರು. ಅವ್ರ ಸಾಹಿತ್ಯದ ಮೂಲಕ ಜನರ ಮಾನಸಿಕ ಸ್ಥಿತಿಯನ್ನು, ಅದುವರೆಗೆ ಜಡ್ಡುಗಟ್ಟು ಹೋಗಿದ್ದಂತಹ ಮನುಷ್ಯರೇ ಅಲ್ಲ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತಿದ್ದಂಥ ಜನರಿಗೆ ಹೊಸ ಆಶಯವನ್ನು ತಮ್ಮ ಸಾಹಿತ್ಯದ ಮೂಲಕ ಅವರಿಗೆ ಕಲ್ಪಿಸ್ಕೊಡ್ತಾರೆ. ನೋಡ್ರಿ, ಅದಕ್ಕೋಸ್ಕರ ನಮಗೆ 122 ವರ್ಷಗಳಾದ ನಂತರವೂ ಕೂಡ ನಾವು ಕುವೆಂಪುರವರನ್ನು ಸ್ಮರಿಸ್ತಾ ಇರೋದು. ಬೇರೆ ಯಾರು ಕೂಡ, ನೀವು ಈ ಕುವೆಂಪುರವರನ್ನು ಬಿಟ್ಟರೆ ಅವರ ಸಮಕಾಲೀನ ಸಾಹಿತಿಗಳು ಯಾರು ಕೂಡ ಈ ವಿಷಯ ಹೇಳೋದಿಲ್ಲ. ಕುವೆಂಪುರವರು ಜಲಗಾರ ನಾಟಕ ಬರೆದಂಥ ಸಂದರ್ಭದಲ್ಲಿ ಅನೇಕ ಜನ ಸಾಹಿತಿಗಳು ಅವ್ರ ಮೇಲೆ ಮುಗಿ ಬೀಳ್ತಾರೆ. ನೀವು 122 ವರ್ಷದಿಂದ ಯೋಚನೆ ಮಾಡಿರಿ, ಈಗಲ್ಲ. ಈಗ ಎಷ್ಟೋ ಬದಲಾವಣೆ ಆಗಿದೆ ಸಮಾಜ, ಯಾರು ಒಪ್ಪೋದಿಲ್ಲ, ಯಾರು ಅದನ್ನು ಸ್ವೀಕರಿಸೋಕ್ಕೆ ಸಿದ್ಧರಿಲ್ಲ. ಅದು ಒಂದು ರೀತಿಯಾದಂಥ ನಮ್ಗೆ ನಾವೇ ಮಾಡ್ಕೊಳ್ತಕ್ಕಂಥ ದ್ರೋಹ, ಮೋಸ. ಅದು ಬೇರೆಯವರನ್ನು ಕೀಳಾಗಿ ಕಾಣ್ತಕ್ಕಂಥ ಅಂಥ ಸಂದರ್ಭದಲ್ಲಿ ಕುವೆಂಪುರವ್ರ ಮೇಲೆ ಅನೇಕ ಜನ ಅಟ್ಯಾಕ್ ಮಾಡ್ತಾರೆ. ನೀನೇನು ಮಾಡೋಕ್ಕೆ ಕೊಟ್ಟಿದೀಯ ಸಮಾಜನ, ಎಲ್ಲರೂ ನೀನು ಬರೆಯೋದುಂಟ, ಜಲಗಾರರನ್ನ ನಮ್ಮ ಸಮಾನಕ್ಕೆ ಅಂತ ಅರ್ಥೈಸಿ ಬರೆಯೋದುಂಟ, ನೀನು ಸಮಾಜದಲ್ಲಿ ಸಂಘರ್ಷ ಆಗೋದಿಲ್ವಾ? ಹಾಗೆ ಹೇಳ್ತಾರೆ ಕುವೆಂಪು, ಸಂಘರ್ಷ ಆಗಲಿ, ಎಲ್ಲಿವರೆಗೆ ಅವ್ರು ಇಂಥ ಹೀನ ಸ್ಥಿತಿನಲ್ಲೇ ಬದುಕಬೇಕು, ಅವರು ಮನುಷ್ಯರಲ್ವ, ನೀವು ಯೋಚನೆ ಮಾಡಿರಿ ಅಂಥೇಳಿ ಅವ್ರಿಗೆ ಆಪ್ಷನ್ ಕೊಡ್ತಾರೆ.
ಅದಾದ ನಂತರ ಇನ್ನೊಂದು ಶೂದ್ರ ತಪಸ್ವಿ ಅಂತ ನಾಟಕ ಬರೀತಾರೆ. ಒಬ್ಬ ಶೂದ್ರ ತಪಸ್ ಮಾಡ್ತಾ ಇರ್ತಾನೆ. ಆಗ ಒಬ್ಬ ಬ್ರಾಹ್ಮಣನ ಮಗ ತೀರ್ಕೊಂಡ್ಬಿಡ್ತಾನೆ ಆ ಶೂದ್ರ ತಪಸ್ವಿ ನಾಟಕದಲ್ಲಿ. ಆಗ ಅವನೇನು ಮಾಡ್ತಾನೆ, ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ. ರಾಮನ ಹತ್ರ ಹೋಗ್ತಾನೆ, ನೋಡು ಒಬ್ಬ ಶೂದ್ರ ತಪಸ್ ಮಾಡ್ತಾ ಇದ್ದಾನೆ, ಶೂದ್ರನಿಗೆ ತಪಸ್ ಮಾಡೋ ಅರ್ಹತೆ ಇಲ್ಲ, ಅವನನ್ನು ನೀನು ಸಂಹಾರ ಮಾಡಬೇಕು ಬಾ ಅಂತ ಹೇಳ್ಬರ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ಆಗಿನ ಸಮಾಜ 3,500-4,000 ವರ್ಷಗಳ ಹಿಂದೆ ಸಮಾಜ ಯಾವ ರೀತಿ ಇತ್ತು ಅಂತ ಹೇಳಿ. 4,000 ವರ್ಷದ ಹಿಂದೆ, ನಾನು 40 ವರ್ಷದಿಂದ ಅಲ್ಲ, 4 ವರ್ಷದಿಂದ ಅಲ್ಲ. ಆಗ ಶ್ರೀರಾಮ ಅಲ್ಲಿ ಹೋಗ್ತಾನೆ, ತಪಸ್ ಮಾಡ್ತಿದ್ದಾಗ ವ್ಯಕ್ತಿ ನೋಡ್ತಾನೆ. ವ್ಯಕ್ತಿ ನೋಡ್ಬಿಟ್ಟು, ನೋಡಿ ಕುವೆಂಪುರವರು ಆ ಒಂದು ಸಂದರ್ಭವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಸಂದರ್ಭ ಅದು. ಅದನ್ನು ಎಲ್ಲಾದರೂ ಉಂಟಾ? ಶೂದ್ರನಿಗೆ ಹಾಗಾಗಿ ಹಕ್ಕಿಲ್ವಾ? ತಪಸ್ ಮಾಡೋ ಹಕ್ಕಿಲ್ವಾ? ಅವನಿಗೆ ಯಾವ ದೇವ್ರನ್ನ ಜ್ಞಾಪಿಸ್ಕೊಳ್ಬೇಕು, ಯಾವ ದೇವ್ರನ್ನ ಪೂಜಿಸಬೇಕು ಅನ್ನೋ ಸ್ವಾತಂತ್ರ್ಯ ಇಲ್ವಾ? ಅವನು ಪೂಜೆ ಅವನು ಏನು ತಪಸ್ ಮಾಡೋದಕ್ಕೂ ಇವನು ಮಗ ಸಾಯೋದಕ್ಕೂ ಸಂಬಂಧ ಏನಿದೆ ನೋಡ್ರಿ. ಅದನ್ನು ರೀರೈಟ್ ಮಾಡ್ತಾರೆ, ಹೊಸದಾಗಿ ನಮ್ಮ ಸಮಾಜಕ್ಕೆ ಬೇಕಾದಂತೆ ಅದನ್ನು ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ, ನೋಡು ನಿನ್ನ ಮಗ ಸತ್ತೋಗಿರೋದು ಶೂದ್ರ ತಪಸ್ ಮಾಡೋದಕ್ಕಲ್ಲ, ನಿನ್ನಲ್ಲಿ ಆ ಶೂದ್ರನ ಬಗ್ಗೆ ವಿಷ ಇದೆಯಲ್ಲ, ದ್ವೇಷ ಇದೆಯಲ್ಲ, ಅಸೂಯೆ ಇದೆಯಲ್ಲ, ಅವನಿದಕ್ಕೆ ಲಾಯಕ್ಕಲ್ಲ ಅನ್ನತಕ್ಕಂತಹ ಅಸಮಾನತೆ ಇದೆಯಲ್ಲ, ಅದರಿಂದ ನಿನ್ನ ಮಗ ಸತ್ತಿರೋದು. ಎಲ್ಲಾದರೂ ಉಂಟಾ? ಶೂದ್ರ ಯಾಕೆ ತಪಸ್ ಮಾಡಬಾರ್ದು? ನೀವು ಇಂತಹ ಆಚಾರ ವಿಚಾರಗಳನ್ನು ಸಮಾಜದಲ್ಲಿ ಆಚರಣೆಗೆ ತರಬಾರ್ದು. ಬ್ರಾಹ್ಮಣರಾದವರು ಅವರು ಬದುಕೋಕ್ಕೆ ಅವಕಾಶ ಕೊಡ್ರಿ, ಅವರು ನಿಮ್ಮ ರೀತಿ ಮನುಷ್ಯರನ್ನೇ, ಅವ್ರ ಬಗ್ಗೆ ಯಾಕೆ ದ್ವೇಷ ಸಾಧಿಸ್ತೀರಿ ಅಂತ ಹೇಳಿ ಅದನ್ನು ಬದಲಾಯಿಸಿ ಬರ್ತಾರೆ. ಆಗಲೂ ಕೂಡ ಕುವೆಂಪುರವ್ರ ಮೇಲೆ ಎಲ್ಲಾದರೂ ಉಂಟಾಗಿ ಬರೆಯೋದು ಅಂಥೇಳಿ ದ್ವೇಷ ಸಾಧಿಸ್ತಾರೆ. ಇನ್ನು 3ನೇ ನಾಟಕ ಏಕಲವ್ಯ ಬೆರಳಿಗೆ ಕೊರಳು ಅಂತ, ಅದು ನಿಮ್ಮ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ಅವ್ರು ಬರೀತಾರೆ ತುಂಬ ಚೆನ್ನಾಗಿ. ಅವರ ಏಕಲವ್ಯ ಇದ್ದಾನಲ್ಲ, ಅವನು ಆದಿವಾಸಿ ಕುಟುಂಬದ ಹಿರಣ್ಯಧನು ಅಂತ ಏಕಲವ್ಯನ ತಂದೆ ಹೆಸರು. ಕಾಡಿನಲ್ಲಿ ಆದಿವಾಸಿಗಳೆಲ್ಲ ಬೇಟೆ ಮಾಡಿ ಎಲ್ಲ ಜೀವನ ಮಾಡೋದು, ಹೊಟ್ಟೆ ತುಂಬಿಸ್ಕೋದು ಎಂಥದ್ದು ಅಂತ ಕಾಡಿನಲ್ಲಿರ್ತ ಪ್ರಾಣಿಗಳನ್ನೆಲ್ಲ. ಅವನು ಅದೇ ವೃತ್ತಿ ನೋಡ್ರಿ. ನೀವು ಯಾರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲಿ ಫೋಟೋ ಇದೆಯಲ್ಲ, ಬಿರ್ಸಾ ಮುಂಡಾ ಅವರು. ಬಿರ್ಸಾ ಮುಂಡನಂತಹ ಹಿಂದೆ ಬಿರ್ಸಾ ಮುಂಡನು ಕಾಡಿನಲ್ಲೇ ಇದ್ದಿದ್ದಲ್ವೇ? ಆರಾಧ್ಯ ದೈವ ಆದಿವಾಸಿಗಳ. ಮೊಟ್ಟ ಮೊದಲು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ನೋಡ್ರಿ. ಅಂಥವ್ರನ್ನೆಲ್ಲ ಮುನ್ನೆಲೆ ತರೋದೇ ಇಲ್ಲ ಯಾರೂ. ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಯಾರ್ಯಾರನ್ನ ಬಿಂಬಿಸ್ಬಿಡ್ತಾರೆ. ಅವ 25ನೇ ವರ್ಷಕ್ಕೆ ಪ್ರಾಣ ಕಳ್ಕೊಂಡವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಬಿರ್ಸಾ ಮುಂಡಾ. ಅಂತಹ ಎಷ್ಟು ಸಾವಿರಾರು ಯುವಕರು, ಪೌರುಷವಂತರು ಕಾಡಿನಲ್ಲೇ ಇದ್ದರು, ಕಾಡಿನಲ್ಲೇ ಬೆಳೆದವರು, ಕಾಡಿನಲ್ಲೇ ಬದುಕನ್ನು. ಯಾಕೆ ಅಂತ ಹೇಳಿದ್ರೆ ನಾಡಿನ ಬದುಕೆ ಬೇರೆ. ನಮಗಿಲ್ಲಿ ಮನೆ ಇರ್ತದೆ, ಓಡಾಡೋಕ್ಕೆ ವೆಹಿಕಲ್ಗಳು ಇರ್ತವೆ, ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಕುದುರೆಗಳು ಅವು ಎಲ್ಲ ಇಟ್ಕೊಂಡಿದ್ವು. ಕಾಡಿನಲ್ಲೇ ವ್ಯವಸ್ಥೆ ಇತ್ತು ನಿಮಗೆ. ಬೆಳಿಗ್ಗೆ ಎದ್ದರೆ ಕಾಡು ಪ್ರಾಣಿಗಳ ದರ್ಶನ ಮಾಡಬೇಕು, ಅವುಗಳ ರಕ್ಷಣೆ ಮಾಡ್ಕೊಳ್ಬೇಕು. ಅವುಗಳ ರಕ್ಷಣೆ ಮಾಡ್ಕೊಳ್ಳಿ ಎಷ್ಟು ಬುದ್ಧಿಶಕ್ತಿ ಇರಬೇಕು. ಬೀದಿನಲ್ಲಿ ಒಂದು ನಾಯಿ ಓಡಿಸ್ಕೊಂಡ್ಬಂದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ಕಾಗೋದಿಲ್ಲ ಈಗ. ಅಂತ್ಯದಲ್ಲಿ ಹುಲಿ, ಸಿಂಹ, ಚಿರತೆ, ಆನೆ, ಈ ಮೃಗಗಳ ಜೊತೆಯಲ್ಲಿ ಹೋರಾಟವನ್ನು ಜೊತೆನಲ್ಲೇ ಹೋರಾಟ ಮಾಡ್ಕೊಂಡು ಬರಬೇಕಾದ್ರೆ ಅವರ ಬುದ್ಧಿಶಕ್ತಿ ಎಷ್ಟು ಅಗಾಧವಾಗಿತ್ತು, ಅವರು ಎಷ್ಟು ದೈಹಿಕವಾಗಿ ಶಕ್ತಿವಂತರಾಗಿದ್ದರು ಅಲ್ವೇ? ಇಂತಹ ವಿಚಾರಗಳು ಆಗಿನ ಆದಿವಾಸಿ ಜನರಲ್ಲಿ ಹೇಗಿತ್ತು ಅನ್ನೋದನ್ನು ಅದರಲ್ಲಿ 3,500 ವರ್ಷಗಳ ಹಿಂದೆ ಏಕಲವ್ಯನನ್ನು ಪ್ರತಿಬಿಂಬವಾಗಿಟ್ಟುಕೊಂಡು ಬಪ್ಪ ಕೂತ್ವ ಕಡೆ ಹಿರಣ್ಯಧನು ಅಂತ ಹೇಳಿ ಏಕಲವ್ಯನ ತಂದೆ ಹೆಸರು. ಆ ಏಕಲವ್ಯನಿಗೆ ಆದಿವಾಸಿ ಕುಟುಂಬದ ಮಗು, ಅದು ಬಿಲ್ವಿದ್ಯೆ ಕಲಿಬೇಕು ಅಂತ. ಅದನ್ನು ಕುವೆಂಪುರವ್ರು ಹೇಗೆ ಬರೆದಿದ್ದಾರೆ ಅಂತ ಹೇಳಿ, ಬೆರಳಿಗೆ ಕೊರಳು ಅನ್ನೋದು ತುಂಬ ಅರ್ಥಗರ್ಭಿತವಾದ ಮಾತು. ಅದು ಹೇಳ್ಬಿಟ್ಟು ಮುಗಿಸ್ತೀನಿ. ಆ ಏಕಲವ್ಯ ಇದನ್ನಲ್ಲ, ಅವನು ಚಿಕ್ಕ ಹುಡುಗ ಆಗಿರುವಾಗ ಕಾಡಿನಲ್ಲಿ ಅದೇ ತಾನೇ ಮೊದಲೆಲ್ಲ ಬಿಲ್ಲು ಬಾಣ ಅದೆಲ್ಲ ಬಿಲ್ವಿದ್ಯೆ ಕಲಿಬೇಕು ಅಂತ ತುಂಬ ಆಸೆ ಆಗುತ್ತೆ.
ಆ ಬಾಲಕ ಏನು ಮಾಡ್ತಾನೆ, ಹೊರಗಡೆ ವಿಷಯ ಪ್ರಚಲಿತವಾಗಿರ್ತದೆ ಎಲ್ಲ ಕಡೆ. ದ್ರೋಣಾಚಾರ್ಯರು ಅಂತ ಒಬ್ರು ಇದ್ದಾರೆ ಪಾಂಡವರ ಹತ್ರ ಗುರುಗಳಾಗಿ. ಅವ್ರು ತುಂಬ ಚೆನ್ನಾಗಿ ಬಿಲ್ವಿದ್ಯೆ ಹೇಳ್ಕೊಡ್ತಾರೆ. ಅವ್ರ ಹತ್ರ ಹೋಗಿ ನೀನು ಕೇಳು, ನನಗೆ ಹೇಳ್ಕೊಡಿ, ನಾನು ಬಿಲ್ವಿದ್ಯೆ ಕಲಿಯೋದಕ್ಕೆ ತುಂಬ ಆಸಕ್ತಿ ಇದೆ. ಅವಾಗ ಆ ಹುಡುಗ ಏನು ಮಾಡ್ತಾನೆ, ಪಟ್ಟಣಕ್ಕೆ ಬರ್ತಾನೆ. ಬಂದುಬಿಟ್ಟು ದ್ರೋಣಾಚಾರ್ಯರನ್ನ ಭೇಟಿ ಮಾಡೋದು ತುಂಬ ಕಷ್ಟ. ಅರಮನೆಯಲ್ಲಿ ಇರೋದವರು, ಇವನು ಆದಿವಾಸಿ ಹುಡುಗ. ಅವಾಗ ಏನು ಮಾಡ್ತಾರೆ, ಇವನು ಏಕಲವ್ಯ ಏನೋ ಶ್ರಮಪಟ್ಟು ಅವ್ರ ಹತ್ರ ಹೋಗ್ತಾನೆ. ಅಷ್ಟರಲ್ಲಾಗಲೇ ಅರ್ಜುನನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಇವನನ್ನು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯೆಯನ್ನು ಕಲಿತಕ್ಕಂತಹ ವ್ಯಕ್ತಿಯನ್ನಾಗಿ ನಾನು ರೂಪಿಸ್ತೀನಿ ಅಂತ ಹೇಳಿ ಅವ್ರು ಪ್ರತಿಜ್ಞೆ ಮಾಡ್ಕೊಂಡಿರ್ತಾರೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ, ಅವನಿಗೆ ದ್ರೋಣ ವಿದ್ಯೆ ಕಲಿಯುವಂಥ ಸಂದರ್ಭದಲ್ಲಿ ಅವನ ಒಡನಾಡಿ ಒಬ್ಬ ಇವರಿಗೆ ತುಂಬ ಪ್ರೀತಿಪಾತ್ರನಾಗಿ ಜೊತೆಯಲ್ಲಿ ಕಲಿತಾ ಇರ್ತಾರೆ ಇಬ್ಬರೂ. ಆಗ ಅವನೇನು ಮಾಡ್ತಾನೆ, ದ್ರೌಪದಿ ತಂದೆ ಹೆಸರು ದ್ರುಪದ ಮಹಾರಾಜನೂ ಈ ದ್ರೌಪದಿಗೆ ದ್ರೋಣನೂ ಕ್ಲಾಸ್ಮೇಟ್ಸು, ಒಬ್ಬನೇ ಗುರುಗಳ ಹತ್ರ ವಿದ್ಯೆ ಕಲಿತಾ ಇರ್ತಾರೆ. ಅವನು ಹೇಳ್ತಾನೆ ಆಗ, ಏನು ದ್ರುಪದ ರಾಜ, ಅವನು ರಾಜನ ಮಗ, ನಾನು ರಾಜ ಆಗ್ತೀನಿ, ಮುಂದೆ ನೀನು ಬಾ, ನಿನಗೇನಾದ್ರು ತೊಂದರೆ ಇದ್ದರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನ್ಗೆ ಏನೇ ಕಷ್ಟ ಬಂದರೂ ನಾನು ಕಾಣು ಅಂತ ಹೇಳ್ತಾನೆ. ಅದೇ ರೀತಿ ವಿದ್ಯೆ ಕಲಿತಾರೆ. ಅವನು ದ್ರುಪದ ಹೋಗ್ತಾನೆ, ರಾಜ ದ್ರೌಪದಿ ತಂದೆಯವನು, ಪಾಂಡವರು ಹೆಂಡತಿಗಳಲ್ಲ ಅವ್ರ ತಂದೆಯವರು. ದ್ರುಪದ ಹೋಗಿ ರಾಜ ಆಗ್ತಾನೆ. ರಾಜ ಆದಮೇಲೆ ಏನಾಗುತ್ತೆ, ಇವ್ರಿಗೆ ದ್ರೋಣಾಚಾರ್ಯರಿಗೆ ತುಂಬ ಬಡತನ ಬಂದ್ಬಿಡುತ್ತೆ. ಬಡತನ ಅಂತ ಹೇಳಿದ್ರೆ ಅಶ್ವತ್ಥಾಮ ಅವ್ರ ಮಗ, ಆ ಮಗುಗೆ ಹಾಲು ಕುಡಿಸೋದಕ್ಕೂ ಕೂಡ ಅವ್ರ ಕೈಯಿಂದ ಆಗೋದಿಲ್ಲ, ಹೆಂಡತಿ ಸತ್ತೋಗ್ಬಿಡ್ತಾಳೆ. ಆಗ ಎಲ್ಲ ಹೇಳ್ತಾರೆ, ದ್ರುಪದ ನಿನಗೆ ಮಾತು ಕೊಟ್ಟಿದ್ದಾನಲ್ಲ, ಏನಾರು ಕಷ್ಟ ಬಂದರು ಬಾ ಅಂತ, ಹೋಗಿ ಅವನನ್ನು ಕಾಣು, ನೀನು ಅವನೇನಾರು ಸಹಾಯ ಮಾಡ್ತಾನೆ ನಿನಗೆ ಅಂತ ಆ ದ್ರೋಣರಿಗೆ ಹೇಳ್ತಾರೆ. ದ್ರೋಣಾಚಾರ್ಯರು ಹೋಗ್ತಾರೆ. ಅವನ ರಾಜ ದುರಹಂಕಾರಿ, ಯಾರನ್ನೂ ಹೊತ್ತಿಸಿ ಅವ್ನಿಗೆ ಯಾವ ಸ್ನೇಹ ಸಂಬಂಧ ಎಲ್ಲ ಓದಾದ್ಮೇಲೆ ಮರ್ತುಕೊಂಡ. ದ್ರೋಣಾಚಾರ್ಯರು ಹೋದರು, ದ್ರುಪದ ನಾನು ನೀನು ಜೊತೆಲಿ ಓದ್ತಿದ್ವಲ್ಲಪ್ಪ, ಹೇಳಿದ್ಯಲ್ಲ ಕಷ್ಟ ಅಂತ, ಬಂದಿದ್ದೀನಿ, ನಾನು ಸಹಾಯ ಮಾಡು. ಯಾರೋ ನೀನು, ಯಾವ ಬ್ರಾಹ್ಮಣ ನೀನು? ನಾನು ಕ್ಷತ್ರಿಯ, ನಿನಗೆ ಅಂತ ಸಹಾಯ ಮಾಡು, ಹೋಗಿ ದುಡ್ಕೊಂಡು ತಿನ್ನು, ಕಳಿಸ್ಬಿಡ್ರಿ ಹೊರಗಡೆ ಇದನ್ನು ಅಂಥೇಳಿ ಆ ದುರಹಂಕಾರದ ಮಾತನ್ನು ಆ ದ್ರೋಣಾಚಾರ್ಯರಿಗೆ ದ್ರುಪದ ರಾಜ ಹೇಳ್ತಾನೆ. ಅವ್ರ ಕ್ಲಾಸ್ಮೇಟ್ ಸ್ನೇಹಿತರಿಬ್ಬರು ಭಾರಿ ಆತ್ಮೀಯರಾಗಿರ್ತಾರೆ ಓದುವಾಗ. ಆಗ ದ್ರೋಣಾಚಾರ್ಯರು ಶಪಥ ಮಾಡ್ತಾರೆ, ನಾನು ಬ್ರಾಹ್ಮಣ, ನನಗೆ ಅಪಮಾನ ಮಾಡಿದ್ದೀಯೆ, ನಾನು ನಿನ್ನ ಹತ್ರ ನೀನು ಹೇಳಿದ್ದಕ್ಕೆ ನಾನು ಬಂದಿದ್ದು ನಿನ್ನ ಹತ್ರ, ನೀನು ಆಗೋದಿಲ್ಲ ಅಂತ ಕಳಿಸ್ಬೋದಿತ್ತು, ಈ ರೀತಿ ದುರಹಂಕಾರ ಮಾತಾಡಿದೆಯೇ, ನಿನ್ನನ್ನು ಮುಂದೆ ಒಂದಲ್ಲ ಒಂದು ದಿನ ನನ್ನ ಶಿಷ್ಯರ ಮೂಲಕವೇ ಕೊಲ್ಲಿಸ್ತೀನಿ ನೋಡು ಅಂಥೇಳಿ ಪ್ರತಿಜ್ಞೆ ಮಾಡಿ ಬರ್ಬೋದು. ಬಂದವರು ಯೋಚನೆ ಮಾಡ್ತಾರೆ, ನನ್ನ ಪ್ರತಿಜ್ಞೆ ಈಡೇರಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಾವು ಕಡಿದ್ರೆ ಮಗ ಮೋಟು, ಹಾವು ಕಡಿದ್ರೆ ಮನೆ ಮೋಟು ಅಂತ. ನೋಡಿ, ಅವ್ರೇನಾದ್ರು ದೃಷ್ಟಿ ಇಟ್ಬಿಟ್ರೆ ಇನ್ನು ನಿನ್ನ ಮನೆ ಹಾಳು ಮಾಡ್ತೀನಿ ಅಂತ ಭಾರಿ ನೈಸಾಗಿ ಮಾತಾಡ್ತಾರೆ, ಜೊತೆಲೇ ಇರ್ತಾರೆ. ಅವ್ರು ಕಣ್ಣು ಬಿಟ್ಟರೆ ಇವನ್ನ ಮುಗಿಸ್ಬೇಕು ಅಂತ ಮುಗಿಸೋದೆ. ಗಾದೆಯಾಗಿದೆ ನೋಡ್ರಿ ಅದು. ಹಾವು ಕಡಿದ್ರೆ ಒಬ್ಬನೇ ಮನೆಯಲ್ಲಿ ಯಾವನೋ ಒಬ್ಬ ಸಾಯ್ತಾನೆ, ಇನ್ನು ಮಿಕ್ಕವ್ರು ಇರ್ತೀವಿ. ಹಾವು ಕಡಿದ್ರೆ, ಬ್ರಾಹ್ಮಣ ಕಡಿದ್ರೆ ಇಡೀ ಮನೆಯ ಕುಟುಂಬನೇ ಸರ್ವನಾಶ ಆಗೋಗುತ್ತೆ ಅಂತ. ನೀವು ಚಾಣಕ್ಯನೂ ಅಷ್ಟೇ, ಅವನು ಹೀಗೆ ಅವಮಾನ ಆಗಿ ಬಂದವನು ಚಾಣಕ್ಯ. ಚಂದ್ರಗುಪ್ತನ ಕಟ್ಕೊಂಡು ಆ ನಂತರ ವಂಶನೇ ಹಾಳು ಮಾಡ್ತಾನೆ ನೋಡ್ರಿ ಅವನು. ಇವನು ಅಷ್ಟೇ, ದ್ರೋಣಾಚಾರ್ಯರು ಬಂದು ಯೋಚನೆ ಮಾಡ್ತಾರೆ, ನಾನೀಗ ಪ್ರತಿಜ್ಞೆ ಮಾಡಿ ಬಂದ್ಬಿಟ್ಟೆ, ಇದನ್ನು ಈಡೇರಿಸ್ಕೋಬೇಕಲ್ಲ, ಏನು ಮಾಡೋದು. ಅಷ್ಟರೊಳಗಡೆ ಈ ಚಿಕ್ಕ ಚಿಕ್ಕ ಮಕ್ಕಳು ಧೃತರಾಷ್ಟ್ರನಿಗೆ ಪಾಂಡವರು ಕೌರವರು ಅಂತೇಳಿ ಇರ್ತಾರೆ. ಅಲ್ಲಿಗೆ ಬರ್ತಾನೆ. ಬಂದಾಗ ಪಾಂಡವರು ಅವನನ್ನು ಸ್ವೀಕರಿಸ್ತಾರೆ. ನಮಗೆ ಗುರುಗಳಾಗಿ ನೀನು ಬಿಲ್ವಿದ್ಯೆ ಹೇಳ್ಕೊಡು ಅಂತ ಭೀಷ್ಮಾಚಾರ್ಯರು ನೇಮಿಸ್ತಾರೆ ದ್ರೋಣನ. ಆಗ ಅವರಲ್ಲಿ 5 ಜನದಲ್ಲಿ ಕೌರವರಿಗಿಂತ ಪಾಂಡವರು 5 ಜನನೂ ಕೂಡ 5 ಶಕ್ತಿಯ ಸಂಕೇತ ಅವರು. ಅವರೇನು ಮಾಡ್ತಾರೆ, ಅದರಲ್ಲಿ ಅರ್ಜುನನ ಚಾಲಕತನ, ಅವನ ಬುದ್ಧಿಶಕ್ತಿ, ಅವನ ಪರಾಕ್ರಮ, ಅವನ ಸೂಕ್ಷ್ಮತೆ ಎಲ್ಲ ದ್ರೋಣರಿಗೆ ಇಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಪಾಠ ಕೇಳ್ಕೊಡುವಾಗ ಒಂದು ಬಾಲ್ ಬಿದ್ದೋಗ್ಬಿಡುತ್ತೆ ಬಾವಿ ಹತ್ರ. ಆಗ ಎಲ್ಲರೂ ಕರೀತಾರೆ ದ್ರೋಣರು, ಆ ಬಾಲ್ ಎತ್ಕೊಡ್ರೆ ಯಾರಾದ್ರೂ ಅಂತೇಳಿ. ಒಬ್ರಿಗೂ ತಲೆ ಓಡೋದಿಲ್ಲ. ಅರ್ಜುನ ಬರ್ತಾನೆ, ಗುರುಗಳೇ ನಾನು ಎತ್ಕೊಡ್ತೀನಿ ಅಂಥೇಳಿ ಒಂದು ಬಿಲ್ಲನ್ನು ಬಿಟ್ಟು ಆ ಬಾಲು ಬಿಲ್ಲಿಗೆ ಸಿಕ್ಕಾಕೊಳ್ಬೇಕಾಗ್ತಂದು
ದ್ರೋಣಾಚಾರ್ಯ ಕಾಲ ಅಂತ ಇಡ್ತಾನೆ. ಆಗ ದ್ರೋಣರಿಗೆ ಆಶ್ಚರ್ಯ ಆಗ್ತದೆ, ಈ ಹುಡುಗ ಇಷ್ಟು ಚಿಕ್ಕ ಹುಡುಗ, ಎಂಥ ಅಗಾಧವಾದ ಬುದ್ಧಿಶಕ್ತಿ, ಎಂಥ ಚಾಕಚಕ್ಯತೆ, ಎಂತಹ ಧೈರ್ಯ, ಹಿಡಿದ ಕೆಲಸ ಮಾಡ್ತಕ್ಕಂಥ ಛಲ ಏನೆಲ್ಲ ಇದೆ ಇವನ್ನ ನಾನು ಶಿಷ್ಯನಾಗಿ ಸ್ವೀಕರಿಸಿ ಇಡೀ ವಿಶ್ವದಲ್ಲೇ ಇವನಂತಹ ಬಿಲ್ವಿದ್ಯೆಯಲ್ಲಿ ಇನ್ನೊಬ್ಬ ಪಾರಂಗತೆ ಇರಬಾರ್ದು, ಆ ರೀತಿ ತಯಾರು ಮಾಡ್ತೀನಿ ಅಂತೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಅದು ಮಾಡ್ತಾಯಿದ್ದ. ಅಷ್ಟೊತ್ತಿಗಾಲೇ ಅರ್ಜುನನ ಹೆಸರು ಮುಂದೆಲ್ಲ ಬಂದಿರ್ತದೆ. ಆ ಸಮಯಕ್ಕೆ ಏನು ಮಾಡ್ತಾನೆ, ಏಕಲವ್ಯ ಕಾಡಿನಿಂದ ಬರ್ತಾನಲ್ಲ ಹೊರಗಡೆ, ದ್ರೋಣಾಚಾರ್ಯರನ್ನು ಕೇಳ್ತಾನೆ, ನನಗೆ ವಿದ್ಯೆ ಕಲಿಬೇಕು ಅಂತ ಆಸೆ ಗುರುಗಳೇ, ನನಗೇನಾದರೂ ಮಾಡಿ ಬಿಲ್ ವಿದ್ಯೆ ಹೇಳ್ಕೊಡಿ ನೀವು, ನಾನು ಕಾಡಿನಲ್ಲಿ ಇರ್ತಕ್ಕಂಥವನು, ನಾನು ನಿಂತೇವನ ಮಗ ಹಿರಣ್ಯದನು ಅಂತ ನಮ್ಮ ತಂದೆ, ಕಾಡಿನಲ್ಲಿದ್ದೀವಿ ನಾವು. ಆಗ ಒಂದು ಸಾರಿ ದೃಷ್ಟಿ ಇಟ್ಟು ನೋಡ್ತಾರೆ, ಓಹೋ ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಇವನು ಅಸಾಮಾನ್ಯವಾದ ವ್ಯಕ್ತಿ. ನಾನು ಏನು ಪ್ರತಿಜ್ಞೆ ಮಾಡಿ ನನ್ನ ಶಿಷ್ಯನಾಗಿ ಅರ್ಜುನನನ್ನು ನಾನು ಇಟ್ಕೊಂಡಿದ್ದೀನೋ ಇವನನ್ನು ಮೀರಿಸ್ತಕ್ಕಂಥ ಅಗಾಧವಾದ, ಅವರ ಕಣ್ಣನ್ನು ನೋಡ್ತಾರೆ ಏಕಲವ್ಯನ, ಅವನ ಬಾಡಿ ಸ್ಟ್ರಕ್ಚರ್ ನೋಡ್ತಾರೆ, ಅವನ ಮಾತಿನ ವರ್ಷೆ ನೋಡ್ತಾರೆ. ಇವೆಲ್ಲನೂ ನೋಡಿ ಅವ್ರಿಗೆ ತಕ್ಷಣ ಹೊಳೆಯುತ್ತೆ, ಇವನಿಗೇನಾದರೂ ನಾನು ವಿದ್ಯೆ ಹೇಳ್ಕೊಟ್ರೆ ನಾನು ಮಾಡಿರೋ ಪ್ರತಿಜ್ಞೆ ಹೊರಟೋಗ್ತದೆ. ಅರ್ಜುನನನ್ನು ಮೀರಿಸುವಂತಹ ಶಕ್ತಿ ಈ ವ್ಯಕ್ತಿಗಿದೆ, ಈ ಹುಡುಗನಿಗೆ. ಇವನನ್ನು ಏನಾದರೂ ಮಾಡಿ ಹೊರಗಡೆಗೆ ಹಾಕ್ಕೊಡ್ಬೇಕು, ಯಾವ ವಿದ್ಯೆನೂ ಹೇಳ್ಕೊಡ್ಬಾರ್ದು ಅಂತ ಹೇಳಿ ಅವ್ನಿಗೆ ಹೇಳ್ತಾರೆ, ನೋಡಪ್ಪ ನಾನು ರಾಜ್ಕುಮಾರವ್ರಿಗೆ ವಿದ್ಯೆ ಹೇಳ್ಕೊಡೋಕ್ಕಿರೋದು, ನೀನು ಕಾಡಿನಲ್ಲಿರೋ ಆದಿವಾಸಿ ಯುವಕ, ನಿನಗೆಲ್ಲ ವಿದ್ಯೆ ನಾವು ಹೇಳೋಕ್ಕೆ ಬರೋದಿಲ್ಲ ಕಣಪ್ಪ, ನೀನು ಹೋಗು, ಆಗೋದಿಲ್ಲ, ಆಸೆ ಬಿಟ್ಬಿಟ್ಟು ನೀನು ಬೇರೆ ಏನಾದರೂ ಮಾಡು ಅಂತ. ಇವ್ನು ತುಂಬ ದುಃಖ ಆಗುತ್ತೆ ಏಕಲವ್ಯನಿಗೆ, ಗುರುಗಳನ್ನ ಸ್ವೀಕರಿಸೋದಕ್ಕೆ ಬಂದೆ, ನನಗೆ ಈ ರೀತಿ ಆಗೋಯ್ತಲ್ಲ ಅಂತೇಳಿ. ಆದ್ರೂ ಮೂಲದಲ್ಲಿ ಗುರುಗಳ ಬಗ್ಗೆ, ದ್ರೋಣರ ಬಗ್ಗೆ ಅವ್ನಿಗೆ ಅದೇ ಗೌರವ ಇರ್ತದೆ. ನನಗೆ ಮೋಸ ಮಾಡಿದ್ರು, ಈ ರೀತಿ ಕಳಿಸಿದ್ರು ಅನ್ನೋ ದ್ವೇಷ. ಯಾಕೆ ಯಾವುದೇ ಆದಿವಾಸಿಗಳು ತಗೊಳ್ರಿ, ಅವ್ರಿಗೆ ದ್ವೇಷ, ಮೋಸ, ವಂಚನೆ, ಕುತಂತ್ರ ಯಾವ ಗೊತ್ತಿಲ್ಲ. ಯಾತಕ್ಕೆ ಗೊತ್ತಿ, ಈಗ ಹೊಸ ನಾಡಿನ ಜನ ಸಂಪರ್ಕದಿಂದ ಅಲ್ಲಲ್ಲೇ ಸ್ವಲ್ಪ ಬಂದಿರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಬದುಕೆ ಆ ರೀತಿ ಇರ್ತಕ್ಕಂಥದ್ದು. ಅಲ್ಲಿ ವಂಚನೆ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಏನಿದೆ ಕಾಡಲ್ಲಿ? ಇಲ್ಲಿ ಈ ಬಾಲಕನ ಮೇಲೆ ಅಗಾಧವಾದಂತಹ ನೋವು, ಸಂಕಟ, ಹಿಂಸೆ, ಒತ್ತಡ ಪ್ರಾರಂಭ ಆಗುತ್ತೆ. ನಾನು ಏನೋ ಇಷ್ಟೊಂದು ಆಸೆಯಿಂದ ಹೋಗಿ ಕೇಳಿದ್ರೆ ಈಗ ಅಂದ್ಬಿಟ್ರಲ್ಲ, ನಾನು ಬಿಡಬಾರ್ದು, ಇದನ್ನು ಏನಾದರೂ ಮಾಡಿ ಸಾಧಿಸ್ಬೇಕು ಅಂತ ಹೇಳಿ ನೋಡ್ರಿ, ಆ ಯುವಕನಲ್ಲಿ ಎಂಥ ಒಂದು ಉತ್ಸಾಹ, ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಕಾಡಿನಲ್ಲಿ ಹೋಗಿ ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡು, ದ್ರೋಣಾಚಾರ್ಯರ ರೀತಿಯೇ ಪ್ರತಿ ದಿವಸ ಆ ನಿರ್ಜೀವ ವಸ್ತುವಿಗೆ ಜೀವ ಕೊಟ್ಟು, ದ್ರೋಣಾಚಾರ್ಯರೇ ನನಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ದ್ರೋಣಾಚಾರ್ಯರ ಪ್ರತಿಮೆಗೆ ಪ್ರತಿ ದಿವಸ ಪೂಜೆ ಮಾಡೋದು, ಒಂದು ಬಿಲ್ ವಿದ್ಯೆ ಪ್ರಾಕ್ಟೀಸ್ ಮಾಡೋದು. ಗುರುಗಳೇ ಇಲ್ಲ, ಪ್ರತಿಯೊಂದು ವಿದ್ಯೆ ನೀವು ಯಾವುದೇ ತಗೊಳ್ಳಿ ಗುರುವಿನ ಮೂಲಕನೇ ಕಲ್ತಿರ್ತಾರೆ. ಗುರುವಿಲ್ಲೇ ಯಾವ ವಿದ್ಯೆ, ಆ ಅನ್ನೋ ಅಕ್ಷರ ಬರಿಬೇಕಾದ್ರೂ ಒಬ್ಬ ಗುರು ಬೇಕು. 2 ವರ್ಷ 3 ವರ್ಷದ ಮಗುಗೆ ನೀವು ಸ್ಲೇಟಲ್ಲಿ ತಿಂದಾಕೊಡ್ಬೇಕಾದ್ರೆ, ಬರೆಸ್ಬೇಕಾದ್ರೆ ತಾಯಿನೋ ಅಪ್ಪನೋ ಯಾರು ಬರ್ಕೊಡ್ಬೇಕು, ಅದೇ ಬರೆಯಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, ಆ ಹುಡುಗ ತಾನೇ ಅನ್ನೋದು ಬರ್ಕಲ್ತ ಯಾರು ಕಲಿಸ್ಲಿಲ್ಲ, ಏಕಲವ್ಯ. ಯಾರು ಅಲ್ಲಿ ಯಾರು ಹೇಳ್ಕೊಡ್ತಾರೆ ಕಾಡಲ್ಲಿ 3,000 ವರ್ಷದ ಹಿಂದೆ? ಆಗೇನು ಮಾಡ್ತಾರೆ, ಅವನ ದೃಢ ನಿಶ್ಚಯ ಇದೆಯಲ್ಲ, ಅದು ಕಲೀಲೇಬೇಕು ನಾನು ಅನ್ನೋದೇನು ಮಾಡುತ್ತೆ, ಅವನಿಗೆ ಪ್ರಬುದ್ಧನನ್ನು ಮಾಡುತ್ತೆ, ಹೊಸ ಹೊಸ ಆಲೋಚನೆಗಳು. ಯಾಕೆ ಅಂತೀರ, ಮೂಲತಃ ಆತ ಬುದ್ಧಿವಂತ, ತುಂಬ ತಿಳುವಳಿಕೆ ಇರ್ತಕ್ಕಂಥ ಬಾಲಕ. ಒಂದೊಂದೇ ವಿದ್ಯೆಯನ್ನು ಕಲಿತಾ ಬರ್ತಾನೆ. ಬಿಲ್ ವಿದ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಕಲಿತಾನೆ ಅಂತ ಹೇಳಿದ್ರೆ, ವಿದ್ಯೆ ಇಲ್ಲದೆ ಕಲಿತಂತಹ ಆ ವಿದ್ಯೆ ಇಡೀ ಹೊರಗಡೆ ನಾಡಿನಲ್ಲಾಗಲಿ ಕಾಡಿನಲ್ಲಾಗಲಿ ಅವನ್ನ ಏಕಮೇವ ದ್ವಿತೀಯ ಅಂತ ಹೇಳ್ತಾರೆ, ಅವನನ್ನು ಮೀರಿಸ್ತಕ್ಕಂಥವ್ರೆ ಯಾರೂ ಇಲ್ಲ. ಹೀಗಿರಬೇಕಾದ್ರೆ ಒಂದು ದಿವಸ ಈ ಪಾಂಡವರು 5 ಜನನೂ ಸೇರಿ, ಆಗ ರಾಜರಿಗೆ ಈ ಬೇಟೆಯಾಡೋ ಹುಚ್ಚು, ಕಾಡಿನಲ್ಲಿರೋ ಪ್ರಾಣಿಗಳನ್ನ ಬೇಟೆಯಾಡೋದು, ಕುದುರೆ ಮೇಲೆ ಬರೋದು, ದಂಡು ದಾಳಿ ಹೇಳಕ್ಕೆ. ಅವ್ರು ಒಬ್ಬರಿಗೆ ಬರ್ತಿರ್ಲಿಲ್ಲ, ಧೈರ್ಯ ಇಲ್ಲ ಅವ್ರಿಗೆ ಅಷ್ಟು. ಎಲ್ಲ ಸೈನಿಕರು ಅವರು ಇವರು ಸುತ್ತ ಎಲ್ಲರನ್ನೂ ಹಿಡ್ಕೊಂಡ್ಬಂದು ಎಲ್ಲೋ ಒಂದು ಯಾವುದಾದ್ರು ಒಂದು ಕಂಡ್ರೆ ಅದಕ್ಕೆ ಬಾಣ ಹೊಡೆದ್ಬಿಟ್ಟು ನಾನು ಕೊಂದೆ ಅಂತೇಳಿ ಮೆರವಣಿಗೆ ಮಾಡಿಸ್ಕೊಂಡು ಹೋಗೋದು. ಈ ಬೇಟೆಯಾಡೋ ಹುಚ್ಚು ಅವ್ರಿಗೆ ಬಹಳಷ್ಟು ಜನಕ್ಕೆ. ಅವಾಗೇನು ಮಾಡ್ತಾರೆ, ಈ ಪಾಂಡವರು 5 ಜನನೂ ಕೂಡ ಒಂದು ನಾಯಿ ಜೊತೆಯಲ್ಲಿ ಕರ್ಕೊಂಡು ಆ ಕಾಡಿಗೆ ಬೇಟೆಯಾಡೋರಿಗೆ ಬರ್ತಾರೆ. ಏಕಲವ್ಯ ಇದು ಕಾಡಿಗೆ ಬಂದಾಗ ಏನಾಗ್ತದೆ,
ಆ ಪಾಂಡವರ ಇದ್ದಂತಹ ನಾಯಿ ಆ ಕಾಡು ಪ್ರಾಣಿಗಳು ನೋಡಿ ಬೊಗಳೋದಕ್ಕೆ ಶುರು ಮಾಡ್ತದೆ. ಬೊಗಳೋದಕ್ಕೆ ಶುರು ಮಾಡಿದಾಗ ಈ ಕಾಡಿನೊಳಗೆ ನಾಯಿ ಬಂದು ಬೊಗಳ್ತಕ್ಕಂತಹದ್ದು ಹೊಸ ಅನುಭವ ಏಕಲವ್ಯನಿಗೆ. ಕಾಡಿನೊಳಗಡೆ ಯಾವ ನಾಯಿ ಬೊಗಳ್ತವೆ? ಈ ಬೇರೆ ಬೇರೆ ಕಾಡು ಪ್ರಾಣಿಗಳು ಹೂಳಿಡೋದು, ಕೂಗೋದು, ಕಿರ್ಚೋದು ಅದ್ರ ಪರಿಚಯ ಇರ್ತದೆ. ನಾಯಿ ಬೊಗಳೋದಿರೋದಿಲ್ಲ ಅಲ್ಲಿ ಕಾಡಲ್ಲಿ. ನಾಯಿ ಬೊಗಳೋದಕ್ಕೆ ಶುರು ಮಾಡ್ತದೆ. ಏಕಲವ್ಯನಿಗೆ ಆಶ್ಚರ್ಯ ಆಗ್ತದೆ. ಅವನು ಎಲ್ಲೋ ಮೂಲೆಯಲ್ಲಿ ಇರ್ತಾನೆ, ನಾಯಿ ಇರೋ ಕಡೆ ಇರೋದಿಲ್ಲ. ಅವನು ಒಂದು ಬಿಲ್ವಿದ್ಯೆ ಕಲ್ತಿರ್ತಾನೆ. ಅದು ಶಬ್ದವೇದಿ ಬಿಲ್ವಿದ್ಯೆ ಅಂತೇಳಿ. ಎಲ್ಲಿ ಶಬ್ದ ಬರ್ತದೆ 100 ಕಿಲೋಮೀಟ್ರ್ ದೂರದಲ್ಲಿ ಬರಲಿ, 50 ಕಿಲೋಮೀಟ್ರ್ 50 ಮೈಲಿ ದೂರದಲ್ಲಿ ಬರಲಿ, ಆ ಶಬ್ದ ಎಲ್ಲಿ ಬರುತ್ತೋ ಆ ಶಬ್ದ ಮಾಡಿದವ್ರಿಗೆ ಕೂತ್ ಕಡೆಯಲ್ಲಿ 50 ಮೈಲಿ ದೂರದಿಂದ 100 ಮೈಲಿ ದೂರದಿಂದ ಬಾಣ ಪ್ರಯೋಗ ಮಾಡೋದು. ಕರೆಕ್ಟಾಗಿ ಅವ್ರಿಗೆ ಹೋಗಿ ಬೀಳ್ಬೇಕು. ಅವನೇನು ಮಾಡ್ತಾನೆ, ಕೂತ್ ಕಡೆಯಲ್ಲೇನೆ ನಿಂತ ಕಡೆಯಲ್ಲೇನೆ ಒಂದು ಬಾಣ ಬಿಡ್ತಾನೆ. ಆ ನಾಯಿ ಎಲ್ಲಿ ಬೊಗಳ್ತಾ ಇತ್ತು 50-100 ಕಿಲೋಮೀಟ್ರ್ ದೂರದಲ್ಲಿ, ಅಲ್ಲಿಗೆ ಹೋಗಿ ಆ ನಾಯಿ ಬಾಯಿ ಒಳಗಡೆ ಬರೀ ಬಾಣಗಳಿಗೆ ಸೇರ್ಕೊಳ್ತಾರೆ. ಈ ನಾಯಿ ಓಡ್ ಬಂದು ಪಾಂಡವ್ರ ಹತ್ರ ನಿಂತ್ಕೊಳ್ಳುತ್ತೆ. ಅವಾಗ ಏನು ಮಾಡ್ತಾರೆ, ಪಾಂಡವರು 5 ಜನ ನೋಡ್ತಾರೆ, ಇದೇನು ನಾಯಿ ಒಳಗಡೆ ಬಾಣ ಬಿಟ್ಟಿದ್ದಾರೆ. ಜನ ಯಾರು ಸುತ್ತಮುತ್ತ ಇಲ್ಲ, ಎಲ್ಲೂ ಒಂದು ನರ್ಪಿಳ್ಳೆನೂ ಇಲ್ಲ, ನರ್ಮನುಷ್ಯರು ಸ್ವಲ್ಪ ಜನ ಇಲ್ಲ, ಇಲ್ಲಿ ಯಾವ ದುಷ್ಟಮೃಗಗಳು ಇಲ್ಲ. ಯಾರು ಬಾಣ ಮಾತ್ರ ತುಂಬ ಹರಿತವಾಗಿದೆ. ನಾವು ಬಾಣ ನಮ್ಮ ಬಾಣಗಳ ರೀತಿಯೇ ಇದೆ ಇದು. ಈ ಕಾಡಿನೊಳಗಡೆ ಎಲ್ಲಿ ಬಂತು ಈ ಬಾಣಗಳು? ಕರೆಕ್ಟಾಗಿ ನಾಯಿಗೆ ಯಾರು ಬಿಟ್ಟರು ಅಂತ ಹೇಳಿ ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋಗ್ತಾ 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 ನೋಡಿದ್ರೆ ಅಲ್ಲಿ ಏಕಲವ್ಯ ಇಲ್ಲ. ಆಗ ಏನು ಮಾಡ್ತಾರೆ, ಇವರು ಊರಿಗೆ ಬರ್ತಾರೆ. ಊರಿಗೆ ಬಂದ್ಬಿಟ್ಟು, ಇವನು ಅಸಾಧಾರಣ ಮನುಷ್ಯ, ಇವನು ಯಾರು ಕಾಡೊಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಇವನು ಏನಾದ್ರು ಮಾಡಿ ಇವನ್ನ ನಿರ್ನಾಮ ಮಾಡಬೇಕು. ಹೋಗ್ತಾರೆ. ಯಾಕೆಂತ ಅವನ ಜೊತೆ ಯುದ್ಧ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಪಾಂಡವ್ರಿಗೆ, ಅವನಿಗೆ ಕೆಡ್ಕೋವಾಗೂ ಇಲ್ಲ. ಅವರೇನು ಮಾಡ್ತಾರೆ, ಊರಿಗೆ ಹೋಗಿ ದ್ರೋಣಾಚಾರ್ಯಗೆ ಹೇಳ್ತಾರೆ, ಸ್ವಾಮಿ ನಾವೊಂದು ಪವಾಡ ನೋಡಿದ್ರು, ಒಂದು ವಿಚಿತ್ರ ನೋಡಿದ್ರು, ಒಂದು ವಿಶೇಷವಾದಂತಹ ಸಂದರ್ಭ ನೋಡು. ಅದೇನು ಅಂತ ಹೇಳಿದ್ರೆ, ನಮ್ಮ ನಾಯಿಗೆ ಯಾವನೋ ಒಬ್ಬ ಕಾಡು ಮನುಷ್ಯ ಬಾಣ ಬಿಟ್ಟು ಶಬ್ದವೇದಿ ವಿದ್ಯೆ ಕಲ್ತ್ಬಿಟ್ಟಿದ್ದಾನೆ. ಅರ್ಜುನನಿಗೆ ಭಯ ಆಗ್ತದೆ, ಆತಂಕ ಆಗ್ತದೆ. ಇದು ನನಗೊಬ್ಬನಿಗೆ ಬರೋದು. ಪಾಂಡವರಲ್ಲಿ ಕೌರವರಲ್ಲಿ ಯಾರಿಗೂ ಗೊತ್ತಿಲ್ಲ ಶಬ್ದವೇದಿ ವಿದ್ಯೆ. ನನಗೊಬ್ಬನಿಗೆ, ನಾನು ಕಲ್ತು ವಿದ್ಯೆನ ಇನ್ಯಾರಿಗೆ ನೀವು ಹೇಳ್ಕೊಟ್ಟಿದ್ದೀರಿ? ನಿಮ್ಗೊಬ್ಬರಿಗೆ ಗೊತ್ತಿರೋದು, ಅದು ಇಬ್ಬರಿಗೇನೆ. ಯಾರಿಗೆ? ಒಂದು ದ್ರೋಣಾಚಾರ್ಯರಿಗೆ, ಅವ್ರು ಬಿಟ್ಟರೆ ಅವ್ರ ಶಿಷ್ಯನಿಗೆ ಅರ್ಜುನಿಗೆ. ಮೂರನೇವನಿಗೆ ಹೇಗೆ ಗೊತ್ತಾಯ್ತಿದ್ದು? ನೀವು ಈ ವಿಷಯ ತಿಳ್ಕೊಡ್ಬೇಕು, ನನಗೆ ತಿಳಿಸ್ಬೇಕು. ಇವ್ನು ಯಾರು? ಬನ್ನಿ ಹೋಗೋಣ ಕಾಡಿಗೆ ಅಂತೇಳಿ ಆ ದ್ರೋಣಾಚಾರ್ಯರಲ್ಲಿ ಕರ್ಕೊಂಡು ಕಾಡಿಗೆ ಬರ್ತಾರೆ. ಬಂದು ನೋಡಿದ್ರೆ ಅಗಾಧವಾದ ಒಂದು ಪ್ರತಿಮೆ ಕಾಣುತ್ತೆ. ದ್ರೋಣಾಚಾರ್ಯರ ತದ್ರೂಪು. ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ ಪ್ರತಿ ದಿವಸ. ಯಾರು ಪ್ರತಿಮೆ ಮಾಡಿದವರು ಕೇಳ್ತಾರೆ. ಆಗ ಇವನು ಏಕಲವ್ಯ ಓಡಿ ಬಂದು ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಗುರುಗಳೇ, ನೀವು ನನಗೆ ವಿದ್ಯೆಯಿಂದ ವಂಚಿತನನ್ನು ನಾನು ಮಾಡಿಬಿಟ್ರೆ, ನಿಮ್ಮ ಹೆಸರು ಹೇಳ್ಕೊಂಡು ನಾನು ಈ ವಿದ್ಯೆ ಕಲ್ತಿದ್ದೀನಿ ನೋಡಿ. ಆಗ ದ್ರೋಣಾಚಾರ್ಯರು ಅನಿಸುತ್ತೆ, ಇವನನ್ನು ಹೀಗೆ ಬಿಟ್ಟರೆ ಅರ್ಜುನನಂತೆ 3 ಜನ ಬಂದರೂ ಇವನ್ನೇನು ಮಾಡೋಕ್ಕಾಗಲ್ಲ. ಈ ವ್ಯಕ್ತಿನ ಈ ಸಂದರ್ಭದಲ್ಲಿ ಹೀಗೇನೆ ಇವನನ್ನು ನಾನು ಮಟ್ಟ ಹಾಕಬೇಕು. ಯಾಕೆ ಅಂತೇಳಿ, ಮುಂದೆ ಆ ದ್ರುಪದನ್ನು ಕೊಲ್ಲಬೇಕಾದ್ರೆ ಅರ್ಜುನೇ ಸರಿ ಅಂತೇಳಿ ನಾನು ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ. ದ್ರುಪದನನ್ನು ಇವನ ಕೈಲಿ ಕೊಲ್ಸೋಕ್ಕಾಗೋದಿಲ್ಲ, ಇವನು ಒಪ್ಪೋದಿಲ್ಲ. ಅವನ ಶಿಷ್ಯ, ನನ್ನ ಶಿಷ್ಯ ಆಗಿರೋ ಅರ್ಜುನನ ಮೂಲಕನೇ ಅವನನ್ನು ವಧೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಏನು ಮಾಡ್ತಾನೆ, ಅವ್ನು ಹೇಳ್ತಾನೆ, ಯಾರಪ್ಪ ನಿಮಗೆ ವಿದ್ಯೆ ಎಲ್ಲ ಹೇಳ್ಕೊಟ್ಟವ್ರು? ಯಾರೂ ಇಲ್ಲ, ನೀವೇ ಗುರುಗಳೇ. ನಾನೆಲ್ಲ ಬಂದಿದ್ದೆ, ನನ್ನ ಮನಸ್ಸಿನಲ್ಲಿ ನಿಮಗೆ ಪ್ರಾರ್ಥಿಸಿದಾಗೆಲ್ಲ ನನಗೆ ಆ ಭಾವನೆಗಳು ಬರ್ತಾಯಿತ್ತು. ಅದರಿಂದ ನಾನು ಕಲಿತೆ ಗುರುಗಳೇ. ಹಾಗಾಗಿ ನೀನು ನನಗೆ ಏನು ಗುರು ಕಾಣಿಕೆ ಕೊಡಲ್ವೇನೆ? ನೋಡ್ರಿ ಎಂತಹ ತಂತ್ರ ಮಾಡ್ತಾನೆ ಗುರು. ನೀವೇನು ಕೇಳಿ ಗುರುಗಳೇ, ನಾನು ಕತ್ತರಿಸ್ಕೊಡ್ತೀನಿ ನಿಮಗೆ. ನೋಡ್ರಿ, ಅವನ ಗುರು ಪಾಠ ಹೇಳ್ಕೊಡದೆ ಇದ್ರು ಕೂಡ ಗುರುವಿನ ಬಗ್ಗೆ ಎಂತಹ ಅಗಾಧವಾದ ಗೌರವ ಇತ್ತು ಏಕಲವ್ಯನಿಗೆ. ಆತ ಹೇಳ್ತಾನೆ, ನೀವೇನು ಕೇಳಿ ಗುರುಗಳೇ ನಾನು ಕೊಡ್ತೀನಿ. ಅದಕ್ಕಿಂತ ಪುಣ್ಯವಾದ ಕೆಲಸ ಯಾವುದಿದೆ? ಏನು ಬೇಡ ಕಣಯ್ಯ, ನಿನ್ನ ಹೆಬ್ಬೆಳನ್ನ ಎಡಗೈ ಹೆಬ್ಬೆರಳು ಕಟ್ ಮಾಡ್ಕೊಂಡು. ಯಾಕೆ ನೀವು ಬಾಣ ಪ್ರಯೋಗ ಮಾಡಬೇಕಾದ್ರೆ ಆ ಹೆಬ್ಬೆರಳು ಗುರಿಗೆ ಬಾಣ ಎಳಿಬೇಕಾದ್ರೆ, ಬಿಲ್ಲು ಹೂಡಬೇಕಾದ್ರೆ ಅದೇ ಮುಖ್ಯವಾದ. ನೀನೇನು ಕೊಡಬೇಡ, ನಿನ್ನ ಎಡಗೈ ಹೆಬ್ಬೆರಳು ನಾನು ಕಟ್ ಮಾಡಿಕೊಟ್ಬಿಟ್ರೆ ಅದೇ ಸಾಕು. ಆ ಕ್ಷಣವೇ ಕಟ್ ಮಾಡಿಕೊಟ್ಬಿಟ್ಟು
ಅವಾಗೇನಾಗುತ್ತೆ, ಈ ವಿಷಯ ಅವನ ತಾಯಿಗೆ, ಏಕಲವ್ಯನ ತಾಯಿಗೆ ಗೊತ್ತಾಗುತ್ತೆ. ಆ ಆದಿವಾಸಿ ಮಹಿಳೆ ಪಾಪ ಅವಳು ಬಾಯಿ ಪಡ್ಕೊಂಡು ಓಡಿ ಬಂದ್ಬಿಡ್ತಾಳೆ. ಯಾವನೋ ಪಾಪಿ ಮುಂಡೆ ಮಗ ನನ್ನ ಮಗನ ಬೆರಳನ್ನ ಏನು ಬಲಿ ತೆಗೆದುಕೊಂಡಿದ್ದಾನೆ. ಆ ಪಾಪಿ ಮುಂಡೆ ಮಗನಿಗೆ ಅವನ ಬೆರಳಿಗೆ ಮುಂದೆ ಅವನ ಕೊರಳನ್ನು ಕತ್ತರಿಸ್ತಕ್ಕಂಥ ಶಿಕ್ಷೆ ಕೊಡು ಭಗವಂತ ಅಂತೇಳಿ ಬೇಡ್ಕೊತಾಳೆ, ಶಾಪ ಕೊಟ್ಕೊಡ್ತಾಳೆ. ನೋಡಿ, ಅದನ್ನೇ ಬೆರಳಿಗೆ ಕೊರಳು ಅಂತ ನಾಟಕದ ಹೆಸರು. ಅವನೇನು ಮಾಡ್ತಾರೆ, ಆಗ ಪಾಂಡವರು ಆ ತಾಯಿಗೆ ಕೈ ಮುಗಿ ಕೇಳ್ಕೊಳ್ತಾರೆ, ನಮ್ಮ ಗುರುಗಳಿಗಿಂತ ಅವನು ಏಕಲವ್ಯನೇ ಓಡೋಗ್ತಾನೆ. ಎಂಥ ಕೆಲಸ ಮಾಡಿದೆ ಅಮ್ಮ ನೀನು, ನನ್ನ ಗುರುಗಳಿಗೆ ಈ ರೀತಿ ಶಾಪ ಕೊಟ್ಬಿಟ್ಟಿಯಲ್ಲ, ಎಲ್ಲಾದರೂ ಉಂಟಾ, ಎಂಥ ಪಾಪಕ್ಕೂ ತಳ್ಳಿಬಿಟ್ಟೆ ನನ್ನನ್ನು ನೀನು. ಅವ್ರು ಏನೇ ಕೇಳಲಿ ಕೊಡ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಅವ್ರು ಏನೇ ಮಾಡೋದು ನನ್ನ ಗುರುಗಳು, ಅವ್ರು ಏನೇ ಕೇಳೋದು ನಾನು ಕೊಡೋದು ನನ್ನ ಕರ್ತವ್ಯ. ಗುರು ಕಾಣಿಕೆಯಾಗಿ ನೀನು ಅವ್ರ ಕೊರಳನ್ನೇ ಬಲಿ ಕೊಟ್ಬಿಡು ಅಂತ ಹೇಳಿ ಶಾಪ ಕೊಟ್ಬಿಟ್ಟಲ್ಲ, ಈ ಶಾಪ ಖಂಡಿತ ಈಡೇರುತ್ತೆ. ಇಂತಹ ಒಂದು ಕೆಲಸ ಮಾಡಬೇಕ ನೀನು ಅಂತ ಹೇಳಿ ತನ್ನ ತಾಯಿ ಬಳಿ ಕೇಳ್ಕೊಳ್ತಾನೆ. ಆ ತಾಯಿಗೆ ಗೊತ್ತಾಗ್ತದಾಗ ಇವರು ದ್ರೋಣಾಚಾರ್ಯರು, ನನಗೆ ಗೊತ್ತಿಲ್ಲದೆ ಆಡಲಿ. ಆದರೂ ಹೇಳ್ತಾಳೆ ಅವಳು, ಆದರೂ ನನಗೆ ನೀನು ದ್ರೋಣಾಚಾರ್ಯರ ರೀತಿ ಆ ಭಗವಂತನಿಗೆ ಮಿಗಿಲಾದ ಮಗ ಕಣೆಯ ನೀನು. ನಿನ್ನಂತಹ ಮಗನಿಗೆ ಇಂಥ ಶಿಕ್ಷೆ ಕೊಟ್ರಲ್ಲ, ಯಾಕೆ ಬೇರೆ ಶಿಕ್ಷೆ ಇರಲಿಲ್ವಾ ಆ ಬೆರಳು ಬಿಟ್ಟರೆ ಅಂತ ಹೇಳಿ ಆ ನಾಟಕವನ್ನು ಕುವೆಂಪುರವರು ಮುಕ್ತಾಯ ಮಾಡ್ತಾರೆ. ನೋಡಿ, ಆ ಮುಂದೆ ಅದೆಷ್ಟು ಅರ್ಧಗರ್ಭಿರೋ ಮುಂದೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಕೌರವರಿಗೆ ಯುದ್ಧ ಆಗೋ ಸಂದರ್ಭದಲ್ಲಿ ಈ ದ್ರೋಣಾಚಾರ್ಯರು ಕೌರವರ ಪರವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಮಹಾಪರಾಕ್ರಮಿ ಅವರನ್ನು ಸೋಲಿಸೋದಕ್ಕಾಗೋದಿಲ್ಲ. ಅವಾಗೇನು ಮಾಡ್ತಾರೆ, ಕೃಷ್ಣ ಒಂದು ಕುತಂತ್ರ ಮಾಡ್ತಾನೆ. ಏನು ಕುತಂತ್ರ ಅಂತ ಹೇಳಿದ್ರೆ, ಮಮ ಪ್ರಾಣಾಯ ಪಾಂಡವ. ಅವನು ಅದು ಮಹಾಭಾರತ ಯುದ್ಧ ಕುರುಕ್ಷೇತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಈ ಧರ್ಮರಾಯ ಕೃಷ್ಣನ ಹತ್ರ ಒಂದು ಮಾತು ತಳ್ಕೊಂಡಿರ್ತಾನೆ, ನನಗೆ ಈ ಯುದ್ಧ ಬೇಡ ಅಂತೇಳಿ ಧರ್ಮರಾಯ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ಯುದ್ಧ ಆಗಲೇಬೇಕು, ಕೌರವರ ಸರ್ವನಾಶ ಆಗಲೇಬೇಕಣಯ್ಯ, ಇದು ಯುಗಧರ್ಮ. ಇದು ಎಲ್ಲಿ ದುಷ್ಟರು ಸಂತ ಜಾಸ್ತಿ ಆಗುತ್ತೆ ಅವ್ರ ನಾಶ ಆಗಲೇಬೇಕು, ಶಿಷ್ಟರು ಒಳ್ಳೆಯ ಜನ ಉಳ್ಕೊಳ್ಬೇಕಾದ್ರೆ, ಇಲ್ಲೇ ಅವ್ರ ಕೈ ಮೇಲಾಗುತ್ತೆ, ನಿಮ್ಮನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ಧರ್ಮರಾಯ ಹೇಳ್ತಾನೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರವೂ ನಾವು 5 ಜನ ಹೇಗಿದ್ದೀವಿ ಹಾಗೇ ಇರಬೇಕು. ನನ್ನ ತಮ್ಮಂದಿರಲ್ಲಿ ಒಬ್ಬ ಪ್ರಾಣ ಕಳ್ಕೊಬಿಟ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಕಳ್ಕೊಳ್ತೀನಿ. ನೀನು ಈ ಭರವಸೆ ಕೊಟ್ಟರೆ ನಾನು ಈ ಯುದ್ಧಕ್ಕೆ ಒಪ್ಕೊಳ್ತೀನಿ ಅಂತ ಹೇಳ್ತಾನೆ ಧರ್ಮರಾಯ. ಅವಾಗೇನಾಗುತ್ತೆ, ಕೃಷ್ಣ ಹೇಳ್ತಾನೆ, ನೀವು 5 ಜನ ನನ್ನ ಪಾಂಡವರು, ನನ್ನ ಹೃದಯ ಇದ್ದಾಗೆ, ನನ್ನ ಪ್ರಾಣ ಇದ್ದಾಗೆ, ನಿಮಗೆ ಯಾರಿಗೂ ಕೂಡ 5 ಜನರಲ್ಲಿ ಯುದ್ಧ ಆದ ನಂತರವೂ ಕೂಡ, ಯಾಕೆ ಅಂತ ಕುರುಕ್ಷೇತ್ರ ಯುದ್ಧ ಮಹಾಭಾರತ ಅಂತ ದೊಡ್ಡ ಯುದ್ಧ ಅನ್ನೋದು ಗೊತ್ತಿ ಪ್ರತಿಯೊಬ್ಬರಿಗೂ ಕೂಡ ಬದುಕುಳಿಯೋದೇ ಕಷ್ಟ. 100 ಜನ 101 ಜನ ಕೌರವರು ಹೊರಟೋಗ್ತಾರೆ ನೋಡಿ, ದುರ್ಯೋಧನ ಸೇರಿದಾಗ ಎಲ್ಲ ಸತ್ತೋಗ್ತಾರೆ ಅವರು. ಅದಕ್ಕೆ ಅವಳು ಗಾಂಧಾರಿ ದುರ್ಯೋಧನ ತಾಯಿ ಶಾಪ ಕೊಡೋದು ಕೃಷ್ಣನಿಗೆ, ನೀನು ಮನ್ಸ್ಪಟ್ಟಿದ್ರೆ ನನ್ನ ಮಕ್ಕಳನ್ನ ಉಳಿಸ್ಬೋದಿತ್ತು, ನೀನು ಉಳಿಸ್ಲಿಲ್ಲ, ಬೇಕು ಅಂತಲೇ ನನ್ನ ಮಕ್ಕಳನ್ನ ದುಷ್ಟರು ಅಂತೇಳಿ ಹೇಳಿ ಕೊಂದ್ಬಿಟ್ಟೆ ನೀನು, ನಿನ್ನ ಸಾವು ಹಾಗೆ ದುರಂತವಾಗುವ ಸಾಯಿ ನೀನು ಅಂತ ಕೃಷ್ಣನಿಗೆ ಶಾಪ ಕೊಡ್ತಾನೆ. ನಿನ್ನ ವಂಶದ ಅಣ್ಣ ತಮ್ಮಂದಿರ ಮೂಲಕ ಹೇಗೆ ನನ್ನ ವಂಶ ನಿರ್ವಂಶ ಮಾಡಿದೆಯೋ, ನಿನ್ನ ವಂಶದವ್ರ ಮೂಲಕನೇ ನೀನು ಸಾಯಬೇಕು ಅಂಥೇಳಿ ಗಾಂಧಾರಿ ಶಾಪ ಕೊಡ್ತಾನೆ. ಇಲ್ಲಿ ನೋಡಿ ಅವ್ರೇನು ಮಾಡ್ತಾರೆ, ಧರ್ಮರಾಯನಿಗೆ ಕೃಷ್ಣ ಮಾತು ಕೊಟ್ಟ ಮೇಲೆ ಯುದ್ಧ ಪ್ರಾರಂಭ ಆಗ್ತದೆ. ಧರ್ಮರಾಯನಿಗೆ ಇವನಿಗೆ ದ್ರೋಣಾಚಾರ್ಯರಿಗೆ ಪಟ್ಟ ಕಟ್ತಾನೆ ಇವನು ಧರ್ಮರಾಯ, ದುರ್ಯೋಧನ ಯುದ್ಧದಲ್ಲಿ ರಣರಂಗದಲ್ಲಿ. ದುರ್ಯೋಧನ ಅವರ ಸೋಲಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಪಾಂಡವರ ದ್ರೋಣಾಚಾರ್ಯರನ್ನು. ಆಗ ಕೃಷ್ಣನ ಹತ್ರ ಧರ್ಮರಾಯ ಕೇಳ್ತಾನೆ, ಏನು ಮಾಡೋದು, ನಮ್ಮ ಗುರುಗಳವರು ಅವ್ರನ್ನ ನಾವು ಕೊಲ್ಲೋಕ್ಕೂ ಆಗೋದಿಲ್ಲ, ಎದುರುಗಡೆ ಬಂದು ನಮ್ಮ ಕಡೆಯವರೆಲ್ಲರೂ ಸಾಯಿಸ್ತಾ ಇದ್ದಾರೆ, ಏನಪ್ಪ ಕೃಷ್ಣ ನಿನ್ನ ಮಾತು ಕೇಳ್ಕೊಂಡು ಯುದ್ಧ ಶುರು ಮಾಡು, ನಮ್ಮ ಕತೆ ಹಿಂಗಾಗೋಯ್ತಲ್ಲ ಅಂತ. ಆಗ ನೀನೇನು ಮಾಡಬೇಡ ಕಣಯ್ಯ, ನೀನೊಂದು ಕೆಲಸ ಮಾಡು, ಅಶ್ವತ್ಥಾಮ ಹೊರಗಡೆ ತೀರ್ಥಯಾತ್ರೆಗೆ ಹೋಗಿರ್ತಾನೆ, ಯುದ್ಧದಲ್ಲಿ ಇರೋದಿಲ್ಲ ಅವನು ಸತ್ತೋದ ಅಂತ ಹೇಳಿ ನೀನೊಂದು ಘೋಷಣೆ ಮಾಡಿಬಿಡು ರಣರಂಗದಲ್ಲಿ. ಆಗ ಇವರೇನು ಮಾಡ್ತಾರೆ, ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರ ಇರೋನೊಬ್ಬನೇ ಮಗ, ಅವ್ರಿಗೆ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ ದ್ರೋಣಾಚಾರ್ಯ ಅಶ್ವತ್ಥಾಮ. ಆದ್ದರಿಂದ ಅವ್ರಿಗೆ ಒಂಥರ
ಇದಾಗಿ ನಿರಾಶೆಯಾಗಿ ಶಸ್ತ್ರಾಸ್ತ್ರಗಳು ಕೆಳಗಿಡ್ತಾರೆ, ನಿಮಗೆ ಜಯ ಬರುತ್ತೆ ಅಂತ. ಅವನು ಧರ್ಮರಾಯ ಹೇಳ್ತಾನೆ, ನಾನು ಯುದ್ಧದಲ್ಲಿ ಸೋತರೂ ಪರವಾಗಿಲ್ಲ, ನನ್ನ ತಮ್ಮದಿರು ಸತ್ತರೂ ಪರವಾಗಿಲ್ಲ, ನಾನು ಮಾತ್ರ ಸುಳ್ಳು ಹೇಳೋದು. ಆ ಅಶ್ವತ್ಥಾಮ ನಿಜವಾಗಿ ಹಾಗೆ ಇದ್ದಾನೆ. ಅವನು ಸತ್ತೋದ ನಾನಾಗೆ ಹೇಳಿ, ನೀನು ಒಬ್ಬ ಪರಮಾತ್ಮ ಅಂತೇಳಿ ಪೂಜೆ ಮಾಡ್ತೀವಿ, ಸುಳ್ಳು ಹೇಳು ಅನ್ನೋದ ನನಗೆ. ದೇವ್ರ ಕೆಲಸ ಸುಳ್ಳು ಹೇಳು, ಅಧರ್ಮ ಮಾಡೋ ಅನ್ನೋದೇನೆಯ. ಅಧರ್ಮದ ಮೂಲಕ ನಾವು ಯುದ್ಧ ಗೆಲ್ಬೇಕು, ನನ್ನಿಂದ ಆಗೋದಿಲ್ಲ ಅಂದ್ಬಿಡ್ತಾನೆ. ಆಗ ಹೋಗಲಿ, ಅದೇ ಸಮಯಕ್ಕೆ ಅಶ್ವತ್ಥಾಮ ಅನ್ನೋದೊಂದು ಆನೆ ಸತ್ತೋಗಿರ್ತದೆ ರಣರಂಗದಲ್ಲಿ. ನೀನು ಆಯ್ತಪ್ಪ ಅಶ್ವತ್ಥಾಮ ಸತ್ತ ಅನ್ಬೇಡ, ನೋಡ ಆನೆ ಹೆಸರೇನೆಯ ಅಶ್ವತ್ಥಾಮ, ಆ ಆನೆ ಸತ್ತೋಯ್ತು ಅಂತ ಹೇಳ್ಬಿಡು ಅಂತಾನೆ. ಅದನ್ನು ಬೇಕಾದ್ರೆ ಹೇಳ್ತೀನಿ, ಕಣ್ಣಿಂದ ನೋಡಿದ್ದೀನಿ ಅಲ್ವ ನಾನು, ಆ ಆನೆ ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ ಹೇಳ್ತೀನಿ ಅಂತ. ಇವನೇನು ಮಾಡ್ತಾನೆ ಕೃಷ್ಣ, ಅಶ್ವತ್ಥಾಮ ಅನ್ನೋದು ಮಾತ್ರ ಕೇಳಬೇಕು. ಯಾರಿಗೆ? ದ್ರೋಣಾಚಾರ್ಯರಿಗೆ. ಹತ ಕುಂಜರ, ಕುಂಜರ ಅಂದರೆ ಆನೆ, ಆ ಹತ ಅಂದರೆ ಸತ್ತೋಯ್ತು ಅಂತೇಳಿ. ಹತ ಕುಂಜರ ಅನ್ನೋ ಸಂದರ್ಭದಲ್ಲಿ ಅವ್ರು ಶಂಕ ಇರ್ತದೆ, ಜೋರಾಗಿ ಊದ್ಬಿಡ್ತಾರೆ. ಅದು ಎಂಥ ಶಂಕ ಅಂತ ಹೇಳಿದ್ರೆ ಅಷ್ಟು ಪ್ರಚಂಡವಾದ ಶಬ್ದ ಹೊಂದಿಸ್ತಕ್ಕಂಥದ್ದು. ಆ ಶಂಕ ಊದಿದ ತಕ್ಷಣ ಅಶ್ವತ್ಥಾಮ ಹತಃ ಅನ್ನೋದು ಮಾತ್ರ ಕೇಳಿಸುತ್ತೆ ದ್ರೋಣಾಚಾರ್ಯರಿಗೆ. ಕುಂಜರ ಅನ್ನೋದು ಕೇಳೋದಿಲ್ಲ. ಕೇಳುವಷ್ಟರಲ್ಲಿ ಆ ಶಂಕದ ಧ್ವನಿ ದ್ರೋಣಾಚಾರ್ಯರ ಕಿವಿಗೆ ಕೇಳೋದ ರೀತಿ ಮಾಡಿಬಿಡ್ತಾರೆ. ನೋಡಿ ಎಂಥ ತಂತ್ರ ಉಪಯೋಗಿಸ್ತಾರೆ. ಅವಾಗ ಏನು ಮಾಡ್ತಾರೆ ದ್ರೋಣಾಚಾರ್ಯರು, ಧರ್ಮರಾಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಇದೇನು ಅಶ್ವತ್ಥಾಮ ಸತ್ತೋದ ಅಂತ ಹೇಳ್ತಾ ಇದ್ದೀನಲ್ಲ, ಆಗ ನನ್ನ ಮಗ ಸತ್ತೋಗ್ಬಿಟ್ನೆ, ನಾನು ಯಾವ ಪುರುಷಾರ್ಥಕ್ಕೆ ಯುದ್ಧ ಮಾಡಬೇಕು, ಈ ಕೌರವ ಇದಕ್ಕೋಸ್ಕರ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ಶಸ್ತ್ರಾಸ್ತ್ರ ಕೆಳಗಾಗ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು ಆ ದ್ರೋಣನ ನೀನು ಹೊಡಿಬೇಕಾದ್ರೆ ಈಗ ಅಶ್ವತ್ಥಾಮನ್ನ ನೆನೆಸ್ಕೊಂಡು ಅವನು ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ರಣರಂಗದಲ್ಲಿ ನಿಂತಿದ್ದಾನೆ. ಈಗ ಬಾಣ ಪ್ರಯೋಗ ಮಾಡದೇ ಇದ್ದರೆ ನಿನಗೂ ದ್ರೋಣರನ್ನು ಕೊಲ್ಲೋದಕ್ಕಾಗೋದಿಲ್ಲ. ಈಗ ಅವನು ಕೊಂದಾಕು. ನೋಡಿ ಶಿಷ್ಯನ ಮೂಲಕ ದ್ರೋಣಾಚಾರ್ಯ ಅವ್ನು ಹೇಳ್ತಾನೆ, ನಮ್ಮ ಗುರುಗಳು ಕಣಯ್ಯ, ರಣರಂಗದಲ್ಲಿ ಯುದ್ಧದಲ್ಲಿ ಎಂಥ ಸೋದರ ಮಾವ, ಹೊಡೆಯವನ್ನ ನೀನು, ಇಲ್ಲ ನೀವು ಗೆಲ್ಲಕ್ಕಾಗಲ್ಲ. ಬಾಣ ಪ್ರಯೋಗ ಮಾಡ್ತಾನೆ. ಮಾಡಾದ್ಮೇಲೆ ಏನಾಗ್ಬಿಡುತ್ತೆ, ಅವನ ಇಡೀ ಶರೀರ, ಕೃಷ್ಣನಿಗೆ ಗೊತ್ತು ಇದೆಲ್ಲ ತಂತ್ರ, ಅವನೇನು ಮಾಡ್ತಾನೆ, ಇಡೀ ಶರೀರ ಚಿಂದಿ ಚೂರು ಚೂರು ಪೀಸ್ ಮಾಡು, ಅರ್ಜೆಂಟ್ ಮಾಡ್ಬೇಕು ನೀನು, ಪೀಸ್ ಮಾಡಿಬಿಟ್ಟು ಈಗ ರಣರಂಗ ಸುತ್ತ ಅವನ ಆ ಪೀಸ್ಗಳಿಗೆ ಹೆಣದು ಅದು ಹಾಕೊಂಡ್ಬಂದ್ಬಿಡು. ಅದೇ ರೀತಿ ಮಾಡ್ತಾನೆ. ಮಾಡಾದ್ಮೇಲೆ ದ್ರೋಣಾಚಾರ್ಯರಿಗೆ ಗೊತ್ತಾಗುತ್ತೆ ಅವರ ಆತ್ಮಕ್ಕೆ, ಓಹೋ ಈಗೂ ಆಗೋಯ್ತಾ, ನನ್ನ ಮಗ ಬದುಕಿದ್ದಾನೆ, ಸುಳ್ಳನ್ನು ನಾನು ನಿಜ ಅಂತ ತಿಳ್ಕೊಂಡು ರಣರಂಗ ಬಿಟ್ಟಲ್ಲ ಅಂಥೇಳಿ ಒಂದೊಂದೇ ಪೀಸನ್ನು ಸೇರಿಸ್ತಾ ಇರ್ತಾರೆ. ಪುನಃ ಮನುಷ್ಯತ್ವ ಅಂಥ ವಿಶಿಷ್ಟವಾದ ಶಕ್ತಿ ಇರ್ತದೆ ಅವನಿಗೆ. ಆಗ ಕೃಷ್ಣ ಹೇಳ್ತಾನೆ, ಸ್ವಾಮಿ ನೀವೆಂಥ ಮಹಾತ್ಮರು, ನಿಮ್ಗೆ ಬೇಕಾ ಈ ಪೀಸ್ಗಳೆಲ್ಲ ಸೇರಿಸಿ ಪುನಃ ಯುದ್ಧ ಮಾಡೋದು? ಬಿಟ್ಟಾಕ್ರಿ, ಹೋಗಿ ಅಂತ ಪ್ರಾಣತ್ಯಾಗ ಮಾಡಿ, ಅವನ ಕೌರವ್ರ ಪರವಾಗಿ ಯಾಕೆ ನೀವು ಹೋರಾಟ ಮಾಡ್ತೀರಿ, ಬೇಕಾ ನಿಮ್ಗಿದೆಲ್ಲ ಅಂಥೇಳಿ ಅವ್ರಿಗೆ ಆ ದ್ರೋಣಾಚಾರ್ಯರಿಗೆ ಮನಸ್ಸಿಗೆ ಮನವರಿಕೆ ಮಾಡ್ಕೊಟ್ಮೇಲೆ ಆಯ್ತಪ್ಪ ಅಂತೇಳಿ ಪ್ರಾಣತ್ಯಾಗ ಮಾಡ್ತಾರೆ. ನೋಡಿರಿ ಇಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇದನ್ನು ತರ್ತಾರೆ ಕುವೆಂಪುರವರು ಅಂತ ಹೇಳಿದ್ರೆ, ಆ ಏಕಲವ್ಯನ ತಾಯಿಯ ಮೂಲಕ ಕೊಟ್ಟಂಥ ಶಾಪ ರಣರಂಗದಲ್ಲಿ ಆ ಬೆರಳಿಗೆ ಬದಲಾಗಿ ಆ ಬೆರಳನ್ನು ಬಲಿ ತೆಗೆದುಕೊಂಡಂತಹ ದ್ರೋಣಾಚಾರ್ಯರ ಕೊರಳನ್ನೇ ಕತ್ತರಿಸ್ತಕ್ಕಂತಹ ಶಾಪವಾಗಿ ಪರಿಣಮಿಸ್ತು. ಒಳ್ಳೆಯ ವ್ಯಕ್ತಿಗಳು ಮೋಸ ಮಾಡಿದ್ರೆ ನೋಡ್ರಿ ಅದರ್ಥ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ. ಒಬ್ಬ ಮುಕ್ತ ಬಾಲಕ, ನೀನು ಹೇಳ್ಕೊಡ್ಲೇ ಇಲ್ಲ, ಅವನೇ ಕಲ್ತ ನೀನು ಹೆಸರು ಹೇಳ್ಕೊಂಡು, ಅವನ ಬೆರಳನ್ನು ನೀನು ಬಲಿ ತೆಗೆದುಕೊಂಡ್ಮೇಲೆ ನಿನಗೆ ಎಂತಹ ಶಿಕ್ಷೆ ಆಗಬೇಕು? ಅವನೇನು ಮೋಸ ಮಾಡಿದ್ದ, ನಿನಗೆ ಏನು ಅನ್ಯಾಯ ಮಾಡಿದ್ದ? ಯಾವತ್ತಾದರೂ ನಿನ್ನ ಬಗ್ಗೆ ಅವನು ಕೆಟ್ಟದಾಗಿ ಯೋಚನೆ ಮಾಡಿದ್ದುಂಟ? ಇಂತಹ ವ್ಯಕ್ತಿಗೆ ಇಂಥ ಮೋಸ ಮಾಡಿದ್ಮೇಲೆ ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ನಿನ್ನ ಬೆರಳಿಗೆ ನಿನ್ನ ಕೊರಳು ಕೊಡೋದೇ ಸರಿ ಅಂತ ಹೇಳಿ ಆ ಕಾನ್ಸೆಪ್ಟನ್ನು ತರ್ತಾರೆ. ಎಂಥ ಅದ್ಭುತವಾದ ಕಲ್ಪನೆಯನ್ನು. ಅದು ಮೂಲ ಕುವೆಂಪುರವ್ರ ಸೃಷ್ಟಿ ರೀ ಅದು, ಇವ್ರು ಸೃಷ್ಟಿ ಮಾಡಿರೋದು ಆ ಪಾತ್ರಗಳನ್ನ ಇದನ್ನೆಲ್ಲ. ಆಮೇಲೆ ಬರ್ತಾರಲ್ಲ ಕಾಡಿಗೆ, ಅವನು ಹೇಳ್ತಾನೆ ನಮಗಿಬ್ಬರಿಗೂ ಮುಖಾಮುಖಿ ಆಗುತ್ತೆ ಆ ನಾಟಕದಲ್ಲಿ, ಬೆರಳಿಗೆ ಕೊರಳಲ್ಲಿ, ಏಕಲವ್ಯನಿಗೂ ಅರ್ಜುನನಿಗೂ. ಇವಾಗ ನೀನು ನೋಡಿದ್ರೆ ಕಾಡು ಮನ್ಸ, ನೀನು ಇಂಥ ವಿದ್ಯೆ ಕಲಿಯೋದಂಗೆ ಕಲಿಯೋಕ್ಕೆ ಸಾಧ್ಯವ ಅಂತ ಆ ಏಕಲವ್ಯನ ಅರ್ಜುನ ಕೇಳ್ತಾನೆ, ಕಾಡಿನಲ್ಲಿರೋರು ಹೆಂಗೆ ಬರುತ್ತೆ ಇದು ಅಂತ ಹೇಳಿ. ಆಗ ಕುವೆಂಪು ತುಂಬ ಚೆನ್ನಾಗಿ ಒಂದು ವಿಷಯನ ಹೇಳ್ತಾರೆ.
ಮಹಾಜ್ಞಾನಿಗೆ ನಿರಹಂಕಾರವೇ ಶೃಂಗಾರ. ಜ್ಞಾನಿ ಅನ್ನಿಸ್ಕೊಂಡವ್ರಿಗೆ ನೀವು ಪಟ್ಟಣದಲ್ಲಿರೋರಲ್ವಪ್ಪ, ನಾಗರಿಕರಲ್ವ, ಅವ್ರಿಗೆ ಏಕಲವ್ಯ ಕೇಳ್ತಾನೆ ಪ್ರಶ್ನೆನ. ನೋಡ್ರಿ ಕುವೆಂಪುರವ್ರು ಎಷ್ಟು ಚೆನ್ನಾಗಿ ಅದನ್ನು ನೀನು ಪಟ್ಟಣದಿಂದ ಬಂದಿದ್ದೀಯ ಕಾಡಿಗೆ, ನೀನು ಈ ರೀತಿ ಮಾತನಾಡ್ತಾ ಇದೆಯಾ, ನೀನು ನಾಗರಿಕರ ಬಾಯಲ್ಲಿ ಬೇರೆಯವ್ರನ್ನ ದ್ವೇಷ ಮಾಡೋದು, ಅಣ್ಕಿಸ್ಕೊಳ್ಳೋದು, ನೀನು ಸರಿ ಇಲ್ಲ ಅನ್ನೋದು, ಇದು ಅನಾಗರಿಕರ ಲಕ್ಷಣ. ನೋಡು, ನಾನು ಕಾಡಲ್ಲಿದ್ದೀನಲ್ವಾ, ನನ್ನಲ್ಲಿ ಈ ಮಾತು ಬರೋದಿಲ್ಲ. ನೀನು ನಾಗರಿಕನೋ ನಾನು ನಾಗರಿಕನೋ ನೀನೇ ಯೋಚನೆ ಮಾಡು. ನೋಡಿ ಎಂತಹ ವಿಷಯಗಳನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾಡಿನಲ್ಲಿ ಇರುವ ಜನರಿಗೂ ನಾಡಿನಲ್ಲಿರುವ ಜನರಿಗೂ ಏನು ವ್ಯತ್ಯಾಸ? ಮೋಸ ಕುತಂತ್ರಗಳನ್ನೇ ಮನೆ ಮಾಡಿ ಪ್ರತಿ ದಿವಸ ಬದುಕಿನಲ್ಲಿ ಆಚರಿಸ್ತಕ್ಕಂತಹ ನಾಡಿನ ಜನ, ಇವುಗಳೆಲ್ಲದರಿಂದ ವಂಚಿತರಾಗಿ ದೂರ ಇರ್ತಕ್ಕಂತಹ ಕಾಡಿನ ಜನ, ಇವರಿಬ್ಬರ ಸಂಘರ್ಷವನ್ನು ಅವ್ರ ಕಾವ್ಯದ ಮೂಲಕ ನಮ್ಗೆ ತಿಳಿಸ್ಕೊಡ್ತಾರೆ. ನೋಡಿರಿ, ಅದಕ್ಕೋಸ್ಕರ